ಕೇರಳದಲ್ಲಿ ಆಯಿತು ಅನ್ನೋ ಮಾತ್ರಕ್ಕೆ ಕರ್ನಾಟಕದಲ್ಲಿರುವಂತಹ ಮಲೆನಾಡಿಗರನ್ನು ಒತ್ತುವರಿಯನ್ನು ತೆರವು ಮಾಡುವ ಒಂದು ವಿಚಾರಕ್ಕೆ ಹಾಕಿರುವಂತದ್ದು ಎಷ್ಟು ಸರಿ ಅಂತ NGOಗಳ ಮುಖಾಂತರ ತಡೆ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಬಹಳ ಆಕ್ರೋಶ ಇದೆ. NGOಗಳಿಂದ ಈ ದೇಶಕ್ಕೆ ಅಪಾಯ ಇದೆ. ಆಡಳಿತ ಮಾಡೋದ್ರಿಂದ ಮಲೆನಾಡಿನ ರೈತರಾಗಿರ್ಬೋದು, ಇಲ್ಲಿನ ಸಾರ್ವಜನಿಕರಿಗೆ ಯಾಕೆ ಬದಲಾಗ್ತಾ ಇಲ್ಲ? ಕೃಷಿಕರಿಂದ ಆ ನದಿಗಳು ಕಲುಷಿತಗೊಂಡಿಲ್ಲ. ಕಲುಷಿತಗೊಳ್ತಾ ಇರ್ತಕ್ಕಂಥ ಜನ ನಮಗೆ ಪರಿಸರ ಪ್ರಜ್ಞೆ, ನೈತಿಕ ಪಾಠವನ್ನ ಹೇಳ್ತಾ ಇದ್ದಾರೆ. ಒತ್ತುವರಿ ತೆರವಿನ ವಿಚಾರದಲ್ಲಿ ನೀವು ರೈತರ ಪರವಾಗಿರ್ಬೋದು, ಇಲ್ಲಿನ ನೆಲವಾಸಿಗಳ ಪರವಾಗಿ ನಿಮ್ಮ ಸಂಘಟನೆ ಯಾವ ರೀತಿ ಹಮ್ಮಿದೆ? ನೆಲವಾಸಿಗಳ ಪರವಾಗಿ ನಾವು ಹೋರಾಟವನ್ನು ನಡೆಸ್ತಿದ್ದಂಥದ್ದು. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಸಭೆಗಳನ್ನ ಮಾಡಿದೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಏನು ಮಲೆನಾಡಿನ ಭಾಗದ ರೈತರು ಏನು ತೊಂದರೆ ಸಿಲುಕಿರುವಂತಹ ಏನು ಒತ್ತುವರಿ ತೆರವಿನ ವಿಚಾರದ ಕುರಿತಾಗಿ ಮಾತನಾಡಲು ಏನು ಕರಾವಳಿ ಮಲೆನಾಡು ಜನಪರ ಒಕ್ಕೂಟದಿಂದ ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಏನು ಈ ಒಂದು ಒತ್ತುವರಿ ತೆರವಿನ ವಿಚಾರದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಒಂದು ಕಾನೂನಾತ್ಮಕವಾಗಿರ್ಬೋದು, ಆಡಳಿತಾತ್ಮಕವಾಗಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಇದ್ರ ಕುರಿತಾಗಿ ಮಾತನಾಡಲು ಸ್ವತಃ ನಮ್ಮ ಜೊತೆ ಏನು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಅನಿಲ್ ಹೊಸಕೊಪ್ಪ ಅವರಿದ್ದಾರೆ. ಹಾಗೆ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು, ಹಾಗೆ ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಏನು ಸಂಚಾಲಕರಾಗಿರುವಂತಹ ಶ್ರೀಯುತ ನವೀನ್ ಕರ್ಬನೆ ಅವರಿದ್ದಾರೆ. ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಅನಿಲ್ ಹೊಸಕೊಪ್ಪ ಏನು ಮಲೆನಾಡು ಭಾಗದ ರೈತರಿಗೆ ತೊಂದರೆಗಳನ್ನು ಬೆಳೆಸಿರುವುದು ಒತ್ತುವರಿ ತೆರವಿನ ವಿಚಾರದ ಕುರಿತಾಗಿ, ಈ ಒತ್ತುವರಿ ತೆರವಿನ ವಿಚಾರ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಕಳೆದ 2008ರಿಂದಲೂ ಕೂಡ ಇದ್ರ ಬಗ್ಗೆ ಹಳ್ಳಿಯಲ್ಲಿ ಕೂಡ ಸಭೆಗಳನ್ನು ಮಾಡಿ ಒತ್ತುವರಿ ಬಗ್ಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹಾಗೆ ಬೆಂಗಳೂರಲ್ಲೂ ಕೂಡ ಸಭೆಗಳನ್ನು ಮಾಡಿದ್ವಿ. ಸರ್ಕಾರದ ಮಟ್ಟದಲ್ಲಿ ಆ ದಿನಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ವಿ. ಈಗಲೂ ಕೂಡ ಅದೇ ಹೋರಾಟದಲ್ಲಿ ಮುಂದುವರೆದ ಭಾಗವಾಗಿ ನಾಳೆ ಬಾಳೆಹೊನ್ನೂರಲ್ಲಿ ಆ ಕಾರ್ಯಕ್ರಮವನ್ನು ಸುಧೀರ್ ಕುಮಾರ್ ಮುರಳಿ ಅವರೇ, ಪ್ರಮುಖವಾಗಿ ಏನು ಒತ್ತುವರಿ ತೆರವನ್ನು ಮಾಡಬೇಕು, ಕೆಲವೊಂದು ಕಡೆ ಒತ್ತುವರಿ ತೆರವನ್ನ ಮಾಡ್ತಾ ಇರುವಂತದ್ದು. ಈ ಒತ್ತುವರಿಯನ್ನ ತೆರವು ಮಾಡದೇ ಇರುವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನಾದ್ರೂ ಅವಕಾಶ ಇದೆಯಾ ರೈತರಿಗೆ? ಒಂದು ಕಟ್ ಮಾಡಿ ತಗೊಂಡ್ರೆ ಕಾನೂನಾತ್ಮಕ ಪರಿಹಾರಕ್ಕಿಂತನೂ ಪ್ರಮುಖವಾಗಿ ಆಡಳಿತಾತ್ಮಕವಾದಂತಹ ಪರಿಹಾರವನ್ನ ಕಾನೂನಿನ ಅಡಿಗಡೆನೆ ಹೊಂದಬಹುದಾದಂತಹ ಸಂದರ್ಭ ಇದಾಗಿದೆ. ಅದೇನು ಅಂತಂದ್ರೆ, ಉದಾಹರಣೆಗೆ ನಾವು ಮಲೆನಾಡಿನ ರೈತರು ಮತ್ತು ಬೆಳೆಗಾರರು ಅನ್ನೋ ರೀತಿಯ ಚರ್ಚೆ ಬರ್ತಾ ಇದೆ. ನಾವು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಈ ಭಾಗದ ನೆಲವಾಸಿಗಳು ಅನ್ನುವಂಥದ್ದನ್ನು ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ. ಅಂದ್ರೆ ಬರೀ ಖಾಸಗಿ ಹಿಡುವಳಿ, ಒಬ್ಬ ವ್ಯಕ್ತಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಮೀನಿನ ಪ್ರಶ್ನೆಯ ಜೊತೆಗೆ ನಮ್ಮ ಪ್ರಶ್ನೆ ನಮ್ಮೂರಿನ ಆಟದ ಮೈದಾನ, ನಮ್ಮೂರಿನ ಶಾಲಾ ಕಾಲೇಜು ಕಟ್ಟಡಗಳು, ನಮ್ಮೂರಿನ ಆಸ್ಪತ್ರೆ, ನಮ್ಮೂರಿನ ಸಾರ್ವಜನಿಕ ಚಟುವಟಿಕೆಗೆ ಬೇಕಾದಂಥ ಸಮುದಾಯ ಭವನಗಳು, ಇವುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಸಹಿತ ನಮ್ಮ ಪ್ರಮುಖವಾದ ಆದ್ಯತೆ ಆಗಿದೆ. ಅದ್ರ ಜೊತೆಗೆ ರಸ್ತೆ, ನೀರು, ವಿದ್ಯುತ್ ಸಂಪರ್ಕ, ಈ ರೀತಿಯಾದಂಥ ಸವಲತ್ತುಗಳನ್ನ ಭವಿಷ್ಯದ ದಿನಗಳಲ್ಲಿ ಅರಣ್ಯ ಇಲಾಖೆ ಯಾವ ರೀತಿ ನಮಗೆ ತೊಂದರೆಯನ್ನು ಉಂಟು ಮಾಡಬಹುದು ಅನ್ನೋದನ್ನ ನಾವು ವೈಜ್ಞಾನಿಕ ಅಧ್ಯಯನ ಮಾಡಿ ನಮ್ಮ ಹೋರಾಟ ಮತ್ತು ಚಳವಳಿಯ ಸ್ವರೂಪದಲ್ಲಿ ಕೊಂಚ ಬದಲಾವಣೆಯನ್ನು ಮಾಡಿಕೊಂಡು ನಾವು ಈ ಭಾಗದ ನೆಲವಾಸಿಗಳಿಗೆಲ್ಲರಿಗೂ ಸಹಿತ ಭವಿಷ್ಯದ ದಿನಗಳಲ್ಲಿ ತೊಂದರೆ ಆಗ್ತದೆ. ಈ ಭಾಗದಲ್ಲಿ ನಿವೇಶನ ರೈತರು ತುಂಬಾ ಜನ ಇದ್ದಾರೆ, ಅವರುಗಳ ಬದುಕಿನ ಪ್ರಶ್ನೆ ಇದೆ. ಮತ್ತು ಈ ಭಾಗದಲ್ಲಿ ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು 3 ಎಕರೆವರೆಗಿನ ಒತ್ತುವರಿಯನ್ನು ತೆರವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು 3 ಎಕರೆವರೆಗಿನ ಜಮೀನನ್ನು ಒತ್ತುವರಿ ತೆರವು ಮಾಡೋದು ಅಂತ ಅಂದ್ರೆ ಅದು ಯಾವ ಭೂಮಿ ಮತ್ತು ಇಲ್ಲಿಯ ಕೃಷಿ ಪರಂಪರೆ ಏನು, ಇಲ್ಲಿರ್ತಕ್ಕಂಥ ಕೃಷಿಕರ ಬದುಕಿನ ರೀತಿ ನೀತಿಗಳೇನು, ಇಲ್ಲಿ ಕಾಫಿ ಭೂಮಿಯನ್ನು ಕೃಷಿ ಮಾಡಿದ್ರೆ ಎಷ್ಟು ಒತ್ತುವರಿ ಜಾಗದಲ್ಲಿ ಮಾಡಿರ್ತಾನೆ ಅನ್ನುವಂಥದ್ದನ್ನೆಲ್ಲ ನಿರ್ಧಾರ ಮಾಡತಕ್ಕಂಥದ್ದು ಮಂತ್ರಿಗಳು ಅಲ್ಲ, ಅಧಿಕಾರಿಗಳು ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯದಲ್ಲಿ ನಮ್ಮ ಸಂಘಟನೆ ಇದೆ. ಹಾಗಾಗಿ ನಾವು ಮಲೆನಾಡು ಮತ್ತು ಕರಾವಳಿಯ ಈ ಭಾಗ ಏನಿದೆ ಇದನ್ನ ಒಂದು ವಿಶೇಷ ಕೃಷಿ ಬೆಳೆ ವಲಯ ಅನ್ನುವಂಥದ್ದನ್ನ ಸಹಿತ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಎದುರುಗಡೆ ನಮ್ಮ ದೊಡ್ಡ ಮಟ್ಟದ ಹಕ್ಕೊತ್ತಾಯ ಇದೆ. ನವೀನ್ ಕರ್ಬನೆ ಅವರೇ, ನೀವು ರೈತ ಸಂಘದಲ್ಲಿ ಗುರುತಿಸಿಕೊಂಡಿರುವಂತ ಈಗ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಮೂಲಕ ಏನೊಂದು ಮಹತ್ವ ಸಭೆಯನ್ನು ಕಳೆದಿರುವಂತದ್ದು. ಈ ಏನು ಮಲೆನಾಡು ಭಾಗದಲ್ಲಿ ಈಗ ಒಂದು ಹೋರಾಟಗಳು ನಡೀತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಕೊಪ್ಪದಲ್ಲಿ ಒಂದು ಶೃಂಗೇರಿ ಕ್ಷೇತ್ರ ಮಟ್ಟದ ಬಂದ್ ಕೂಡ ಆಗಿರುವಂತದ್ದು. ಈ ಎಲ್ಲ ಹೋರಾಟಗಳು ಅನುಕೂಲ ಆಗುತ್ತಾ ರೈತರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಒತ್ತುವರಿ ತೆರವಿನ ವಿಚಾರದಲ್ಲಿ? ಖಂಡಿತವಾಗಿಯೂ ಕೂಡ ಆಡಳಿತ ಮಾಡುವ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷ ಯಾವುದೇ ಇರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒತ್ತಡದ ಗುಂಪು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಇದು ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ. ನಾವು ಎಲ್ಲಿ ಯಾರಿಗೆ ಅನ್ಯಾಯ ಆಗ್ತದೋ ಅಲ್ಲಿ ರೈತ ಸಂಘದ ಮುಖಾಂತರ ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ನಾವು ಎಲ್ಲಿ ನಮ್ಮ ಬರೀ ಮಲೆನಾಡಿನಲ್ಲಿ ನಮ್ಮ ಈ ಸೀಮಿತವಾದ ಗುಂಪು ಮತ್ತು
ಪ್ರತಿಭಟನೆಗೆ ನಮಗೆ ಮಾನ್ಯತೆ ಸಿಗಬಾರದು ಅಂತೇನಿಲ್ಲ. ಆದರೆ ಸಿಗದ ಕಾರಣ ನಾವು ಎಲ್ಲ ಈ ಭಾಗದ ಸುಮಾರು 30,000 MLA ಕಾನ್ಸ್ಟಿಟ್ಯೂನ್ಸಿ ಏನಿದೆ ಎಲ್ಲ ಮಳೆ ಬೀಳುವ ಪ್ರದೇಶಗಳನ್ನು, ಮಲೆನಾಡು ಮತ್ತು ಕರಾವಳಿ ಭಾಗದ ಮಳೆ ಬೀಳುವ ಪ್ರದೇಶದ ಎಲ್ಲ ಹೋರಾಟಗಾರರ ಸಂಪರ್ಕವನ್ನು ಮಾಡಿಬಿಟ್ಟು ಎಲ್ಲ ಒಟ್ಟಾಗಿ ದೊಡ್ಡ ಮಟ್ಟದ ಕೂಗನ್ನು ನಾವು ನಮ್ಮ ಆಳುವವರ ಮುಂದೆ ಪ್ರದರ್ಶನ ಮಾಡಬೇಕು, ಹೇಳಬೇಕು, ಅದನ್ನು ಪ್ರಚುರಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಟ್ಟಾಗಿ ಒಂದು ಹೋರಾಟವನ್ನು ಸಂಘಟನೆಯನ್ನು ನಾವೆಲ್ಲ ಸೇರಿ ಕಟ್ಟಿದ್ದೀವಿ. ಅದರ ಪ್ರಯತ್ನವಾಗಿ ನಾವು ಕೆಲವೊಂದಷ್ಟು ಯಶಸ್ವಿ ಕೂಡ ಆಗಿದ್ದೀವಿ. ಈಗ ನಮ್ಮ ಮಾತಿಗೆ ಬೆಲೆ ಸಿಕ್ಕಿದ್ದರಿಂದ ನಮ್ಮ ಮೊನ್ನೆ ಈ ಸಮಸ್ಯೆ ಯಾವಾಗ ಹೊರಬಿತ್ತು, ನಮ್ಮ ಪ್ರಧಾನ ಸಂಚಾಲಕರು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನು, ಶಾಸಕರುಗಳನ್ನು ಮತ್ತು ಮಾಜಿ ಶಾಸಕರುಗಳನ್ನು, ಮಾಜಿ ಮಂತ್ರಿಗಳನ್ನು ಒಟ್ಟಾಗಿ ಬಿಟ್ಟು ಯಾರ ಗಮನಕ್ಕೆ ತರಬೇಕು ಆ ಪ್ರಯತ್ನವನ್ನು ಮಾಡಿದ ಮುಖಾಂತರ ಅದನ್ನು ಮುಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಅದರಂತೆ ನಾವೆಲ್ಲ ಕೂಡ ಒಟ್ಟಾಗಿಬಿಟ್ಟು ಎಲ್ಲ ಹೋರಾಟಗಾರರ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಒಕ್ಕರದ ಕೂಗು, ಮಲೆನಾಡಿಗೆ ವಿಶೇಷ ಮಾನ್ಯತೆ ಸಿಗಬೇಕು. ಮಲೆನಾಡು ಕಾಡು ಅಂತಂದರೆ ಬರೀ ಕಾಡು ಮಾತ್ರ ಅಲ್ಲ, ಇಲ್ಲಿ ಮನುಷ್ಯರಿದ್ದಾರೆ, ಹುಲಿ ಇದೆ, ಆನೆ ಇದೆ, ಪ್ರಾಣಿ ಇದೆ, ಬದುಕಿದೆ ಅನ್ನುವಂಥದ್ದನ್ನು ನಮ್ಮ ಆಳುವವರ ಮತ್ತು ನಮ್ಮ ಏನು ವ್ಯವಸ್ಥೆ ಇದೆ ನಾವು ಹೇಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕುಮಾರ್ ಮುರಳಿ ಅವರೇ, ಪ್ರಮುಖವಾಗಿ ಈಗ ಏನು ಪ್ರಮುಖವಾಗಿ ಅದಕ್ಕೆ ಕೆಲವೊಂದು ಕಡೆ ಒತ್ತುವರಿಗಳನ್ನ ತೆರವು ಮಾಡುವ ಕೆಲಸ ನಡೀತಾ ಇದೆ. ಕೆಲವರು ಇದಕ್ಕೆ ಮೇಲ್ಮನವಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗ ಅರಣ್ಯ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಏನು ಇದನ್ನು ಪುನಃ ನಾವು ಸಚಿವ ಸಂಪುಟದ ಮುಂದಿಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆದ್ರೆ ಅರಣ್ಯ ಸಚಿವರ ಹೇಳಿಕೆಯ ನಂತರವೂ ಕೂಡ ಅವರು DFO ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಏನು ಮೊದಲಿಗೆ ದೊಡ್ಡ ಒತ್ತುವರಿಯನ್ನು ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ವಿ, ಮುಂದಿನ ದಿನಗಳಲ್ಲಿ ಸಣ್ಣ ಒತ್ತುವರಿಯ ಬಗ್ಗೆ ಯೋಚನೆಯನ್ನು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಅರಣ್ಯ ಸಚಿವರ ಹೇಳಿಕೆಯ ನಂತರ ಕೂಡ ಅಧಿಕಾರಿಗಳ ವರ್ತನೆ ಯಾಕೆ ರೀತಿ ಇದೆ? ಒಂದು ಚುನಾಯಿತ ಸರ್ಕಾರ, ಮಂತ್ರಿ, ಶಾಸಕ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ, ಮತ್ತೊಂದು ವ್ಯವಸ್ಥೆ ಇದನ್ನ ಜಾರಿ ಮಾಡತಕ್ಕಂಥ ಅಧಿಕಾರಿ ವರ್ಗದ ವ್ಯವಸ್ಥೆ. ಅಧಿಕಾರಿ ವರ್ಗಗಳು ಏನಾಗ್ತಿದೆ ಅಂತಂದ್ರೆ, ನಾನು ಯಾವುದೇ ಅಧಿಕಾರಿಗಳ ಬಗ್ಗೆ ಪೂರ್ವಾಗ್ರಹಗಳನ್ನು ಹೊಂದದೇ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಇವತ್ತು ಅಧಿಕಾರಿ ವರ್ಗ, ವಿಶೇಷವಾಗಿ ಅರಣ್ಯ ಇಲಾಖೆ ಅಧಿಕಾರಿ ವರ್ಗಗಳನ್ನ ನಿಯಂತ್ರಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಸರ್ಕಾರವೂ ಅಲ್ಲ, ಭಾರತ ಸರ್ಕಾರವೂ ಅಲ್ಲ. ಇವತ್ತು ಇಡೀ ಅರಣ್ಯ ಇಲಾಖೆ ವ್ಯವಸ್ಥೆ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು CSR ಫಂಡ್ ಅನ್ನು ಪಡಿತಕ್ಕಂಥ, ವಿದೇಶಿ ಅನುದಾನವನ್ನು ಪಡಿತಕ್ಕಂಥ ಕೆಲವು ಸ್ಥಾಪಿತ ಹಿತಾಸಕ್ತಿ ಉಳ್ತಕ್ಕಂಥ ಸಂಸ್ಥೆಗಳು ಇವತ್ತು ಅರಣ್ಯ ಇಲಾಖೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇಷ್ಟಕ್ಕೂ ಅರಣ್ಯ ಸಚಿವರು, ಕರ್ನಾಟಕದ ಅರಣ್ಯ ಸಚಿವರು ವಯನಾಡಿನ ವಿಚಾರವನ್ನು ಇಟ್ಕೊಂಡು ಅವರು ಸ್ವಲ್ಪ ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ನನಗೆ ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ಅಂತಂದ್ರೆ, ವಯನಾಡಲ್ಲಿ ನಡೆದಿರ್ತಕ್ಕಂಥ ಅವಘಡ ಏನಿದೆ ಅದು ಒಂದೇ ದಿನ 24 ಇಂಚಿಗಿಂತ ಹೆಚ್ಚು ಮಳೆ ಬಂದಿದ್ರಿಂದ ಆ ರೀತಿಯಾದ ಅವಘಡ ಸಂಭವಿಸಿದೆ ಅನ್ನುವಂಥದ್ದು ಸರ್ಕಾರದ ಸಂಸ್ಥೆಗಳು ವರದಿ ಕೊಟ್ಟಿದ್ದಾವೆ. ಅದೇ ರೀತಿಯಾಗಿ ಗುಡ್ಡ ಕುಸಿತದ ಪ್ರಕರಣ ಕರ್ನಾಟಕದಲ್ಲಿ ಏನ್ ನಡೀತು, ಆ ಎಲ್ಲ ಗುಡ್ಡ ಕುಸಿತದ ಪ್ರಕರಣವೂ ಸಹಿತ ಅವೈಜ್ಞಾನಿಕವಾದಂಥ ಕಾಮಗಾರಿಗಳಿಂದ ಇದು ನಡೆದಿದೆ ಅನ್ನುವಂಥದ್ದನ್ನ ಸ್ಪಷ್ಟ. ಆದ್ರಿಂದ ಸ್ವಲ್ಪ ಆತುರದ ನಿರ್ಧಾರದಿಂದ ನಾವು ವಯನಾಡಲ್ಲಾಗಿದ್ದರಿಂದ ಇಲ್ಲೆಲ್ಲ ನಾವೇನು ರೆಸಾರ್ಟು, ಹೋಮ್ ಸ್ಟೇಗಳು ಇವುಗಳೆಲ್ಲ ಅನಧಿಕೃತವಾಗಿದ್ರೆ ಅದು ಅನಧಿಕೃತವೇ. ಅನಧಿಕೃತವಾಗಿ ಒಂದು ಅಂಗಡಿಯನ್ನು ನಡೆಸೋಗಿಲ್ಲ, ಅನಧಿಕೃತವಾಗಿ ಹೋಟೆಲ್ ಅನ್ನು ನಡೆಸಕ್ಕಾಗಲ್ಲ, ಅನಧಿಕೃತವಾಗಿ ಹೋಮ್ ಸ್ಟೇ ಮಾಡೋಕ್ಕಾಗಲ್ಲ, ರೆಸಾರ್ಟ್ ಅನ್ನು ಮಾಡೋಕ್ಕಾಗಲ್ಲ. ಅದಕ್ಕೇನು ಕಾನೂನು ಕ್ರಮಗಳನ್ನ ಇಲಾಖೆ ತಗೊಳ್ತದೆ, ನಿಯಮಾನುಸಾರ ತಗೊಳ್ಬೇಕು. ಆದರೆ ಇದೇ ಸಬ್ಜೆಕ್ಟ್ ಅನ್ನ ರೈತರಿಗೆ ಹೊರಿಸೋಕ್ಕಾಗೋದಿಲ್ಲ. ಇವತ್ತು ಕೃಷಿ ಭೂಮಿಯನ್ನು ಮಾಡಿದ್ರ ಕಾರಣಕ್ಕಾಗಿ, ಬಾಳೆ ನೆಟ್ಟಿದ್ರ ಕಾರಣಕ್ಕಾಗಿ, ಅಡಕೆ ನೆಟ್ಟಿದ್ರ ಕಾರಣಕ್ಕಾಗಿ, ಮಲೆನಾಡಿಗೆ ಮನೆ ಕಟ್ಟಿಕೊಂಡಿದ್ದ ಕಾರಣಕ್ಕಾಗಿ ಎಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನುವಂಥದ್ದನ್ನು ವರದಿಯನ್ನ ಸರ್ಕಾರ ತರಿಸಿ ನೋಡ್ಬೇಕಾಗ್ತದೆ. ಹಾಗಾದ್ರಿಂದ ಇಲ್ಲಿಯ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ರಾಜೇಗೌಡರು ಇರ್ಬೋದು, ತೀರ್ಥಹಳ್ಳಿಯ ಶಾಸಕರಾದಂಥ ಜ್ಞಾನೇಂದ್ರ ಅವರು ಇರ್ಬೋದು, ಯಾವುದೇ ಪಾರ್ಟಿಗಳಿರಲಿ ಅದು ನಮಗೆ ಮುಖ್ಯ ಆಗೋದಿಲ್ಲ. ಅವರೆಲ್ಲರೂ ಸಹಿತ ಈ ಬಗ್ಗೆ ಏನನ್ನ ಮಂತ್ರಿಗಳ ಗಮನಕ್ಕೆ ತರಬಹುದು, ಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ತಂದಾದ್ಮೇಲೆ ಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಆದೇಶದಲ್ಲಿ ಮಾಡಿದ್ದಾರೆ. ಏನು, 2015 ನಂತರದ ಒತ್ತುವರಿಯನ್ನು ಮಾತ್ರ ಅಂತ ಹೇಳಿದ್ದಾರೆ. ಅದು ಒಂದು ಕಟ್ ಆಫ್ ಡೇಟ್ ಇದೆ, ಅಲ್ಲೊಂದು ಸ್ಪೆಸಿಫಿಕೇಶನ್ ಹಾಕ್ಬೇಕು. 2015 ಮಾರ್ಚೋ 2015 ಜನವರಿಯೋ ಏನು ಅಂತ ಅವ್ರು ಹೇಳಬೇಕು. ಆ ಒತ್ತುವರಿಯ ಮಾನದಂಡವನ್ನು ಕಂಡುಹಿಡಿಯೋರು ಯಾರು ಅಂತಂದ್ರೆ, ನಮ್ಮಲ್ಲಿ ಈಗಾಗಲೇ ದರಖಾಸ್ತು ಅರ್ಜಿಗಳು ಪೆಂಡಿಂಗ್ ಇದಾವೆ, ಫಾರಂ 50, 53, 57 ಅರ್ಜಿಗಳು ಪೆಂಡಿಂಗ್ ಇದಾವೆ, ಮನೆಯನ್ನ ಸಕ್ರಮ ಮಾಡೋಕ್ಕಾಗಿ 94C ಅರ್ಜಿಗಳು ಪೆಂಡಿಂಗ್ ಇದಾವೆ. ಆ ಅರ್ಜಿಗಳೆಲ್ಲವೂ ವಿಲೇವಾರಿ ಆಗದ ಹೊರತು ನಿಯಮಾನುಸಾರ ಇವರು ಬೇರೆ ಯಾವುದೇ ಕ್ರಮಕ್ಕೆ ಮುಂದಾಗ್ತಕ್ಕಂಥದ್ದು ಒಂದು ಕಾರ್ಯಸಾಧುವಾದ ಕ್ರಮ ಅಲ್ಲ ಅನ್ನುವಂಥದ್ದು ನಮ್ಮ ಸಂಘಟನೆಯ ಸ್ಪಷ್ಟವಾದಂಥ ಅಭಿಪ್ರಾಯ.
ಈ ಅಭಿಪ್ರಾಯವನ್ನ ನಾಳೆ ನಾವೇನು ಸಭೆ ಮಾಡ್ತಾ ಇದ್ದೇವೆ ಆ ಸಭೆಯಲ್ಲಿ ಇದಕ್ಕೊಂದು ಸಾಂಘಿಕವಾದಂಥ ಅಭಿಪ್ರಾಯವನ್ನು ನಾವೆಲ್ಲ ಹೊಂದು ಅದನ್ನು ಸರ್ಕಾರದ ಎದುರುಗಡೆ ಮಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಕಸ್ತೂರಿ ರಂಗನ್ ವರದಿ ಕೆಲವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಕಸ್ತೂರಿ ರಂಗನ್ ವರದಿಗೂ ಇವತ್ತುವರೆಗೂ ಈ ವಿಚಾರಗಳಿಗೂ ಸಂಬಂಧ ಇಲ್ಲ ಅಂತ. ಸಂಬಂಧ ಇದ್ದೇ ಇದೆ. ಆದ್ರಿಂದ ಕಸ್ತೂರಿ ರಂಗನ್ ವರದಿಯನ್ನೂ ಸಹಿತ ಇನ್ನೊಮ್ಮೆ ಅಮೂಲಾಗ್ರ ಪರಿಶೀಲನೆಗೆ ಒಳಗಾಗಬೇಕು. ಆ ಸಮಿತಿಯಲ್ಲಿ ಇಲ್ಲಿಯ ನೆಲವಾಸಿಗಳಿರಬೇಕು. ಇಲ್ಲಿಯ ಜನಪ್ರತಿನಿಧಿಗಳನ್ನ ಆ ಸಮಿತಿ ಹೇರ್ ಮಾಡಬೇಕು. ಅವರನ್ನೆಲ್ಲ ಹೇರ್ ಮಾಡಿದ ನಂತರವೇ ಕಸ್ತೂರಿ ರಂಗನ್ ವರದಿ ಒಂದು ಪರಿಪೂರ್ಣ ವರದಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಈಗ ಅವರೇನು ಸ್ಯಾಟಲೈಟ್ ಫೋಟೋಸ್ಗಳನ್ನು ಇಟ್ಕೊಂಡು ಇಡೀ ಮಲೆನಾಡು ಅವರಿಗೆ ನಿರ್ವಸಿತ ಪ್ರದೇಶವಾಗಿ ಕಂಡಿದೆ. ಇಡೀ ಮಲೆನಾಡು ಅವರಿಗೆ ನಿರ್ವಸಿತ ಪ್ರದೇಶ ಕಂಡಿದೆ. ಮತ್ತು ನಮ್ಮ ಸಮಸ್ಯೆಗಳು ಬೇರೆ ಬೇರೆ ತರ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆ ಬೇರೆ ತರ, ಕೊಡಗಿನ ಸಮಸ್ಯೆ ಬೇರೆ ತರ, ಉತ್ತರ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಮಸ್ಯೆ ಬೇರೆ ತರ, ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯೆ ಬೇರೆ ತರ, ಶಿವಮೊಗ್ಗ ಜಿಲ್ಲೆಯ ಸಮಸ್ಯೆ ಬೇರೆ ತರ. ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ನಮಗೆ ಮೂಲ ಕಾರಣವಾಗಿ ಕಾಣ್ತಾ ಇರೋದು ಯಾವುದು ಅಂತಂದ್ರೆ ಅರಣ್ಯ ಇಲಾಖೆಯ ಅವೈಜ್ಞಾನಿಕವಾದ ತೀರ್ಮಾನಗಳು. ಅರಣ್ಯ ಇಲಾಖೆ ಇಲ್ಲಿಯ ರೈತರು ಕೇಳಿದ್ರೇನ್ರಿ, ಇವರ ಅಕೇಶಿಯ ಗಿಡ ನೆಡಕ್ಕೆ ನೀಲಗಿರಿ ಗಿಡ ನಡಿ ಅಂತ ರೈತರು ಹೇಳಿದ್ರೇನ್ರಿ, ಇಲ್ಲಿಯ ನೆಲವಾಸಿಗಳು ಹೇಳಿದ್ರೇನ್ರಿ, ಇಲ್ಲಿಯ ಬಡವರು ಹೇಳಿದ್ರೇನ್ರಿ, ಇಲ್ಲಿಯ ನಿವೇಶನ ರೈತರು ಹೇಳಿದ್ರ? ಇದನ್ನ ತಂದು ಹಾಕಿದವ್ರು ಯಾರು? ಇದೇ ಕಾರ್ಪೊರೇಟ್ ಸನ್ನಾಹಗಳು. ಇದ್ರ ಹಿಂದ್ಗಡೆ ಭಾರಿ ದೊಡ್ಡ ಹುನ್ನಾರ ಇದೆ. ಆ ಹುನ್ನಾರವನ್ನು ಜನರ ಎದುರುಗಡೆ ತಿಳಿಸ್ಬೇಕು. ಆದ್ರಿಂದ ನೀವು ಮೊದಲೇನು ಪ್ರಶ್ನೆ ಕೇಳಿದದಕ್ಕೆ ನಾನು ಬರ್ತೀನಿ. ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರಗಳ ಮರ್ಜಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಂಬಳ ಪಡೆಯೋ ಕಾರಣಕ್ಕಾಗಿ ಮಾತ್ರ ಮಾಡ್ತಿದ್ದಾರೆ. ಉಳಿದಂತೆ ಆ ಸಂಸ್ಥೆ ಇಲಾಖೆಯನ್ನ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಪೊರೇಟ್ CSR ಫಂಡ್ಗಳನ್ನ ಪಡಿತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳು. ಅವ್ರು ಯಾರು ಅಂತಂದ್ರೆ ಅವರೆಲ್ಲ ಬೆಂಗಳೂರಲ್ಲಿ ಕುತ್ಕೊಂಡಿದ್ದಾರೆ ಆಫೀಸ್ ಇಟ್ಕೊಂಡು. ಅವ್ರಿಗೆ ಇಲ್ಲಿ ಹಳ್ಳಿಗಳ ರೈತರು ಗೊತ್ತಿಲ್ಲ, ಇಲ್ಲಿಯ ಬಡವನ ಕಷ್ಟ ಗೊತ್ತಿಲ್ಲ, ಇಲ್ಲಿಯ ನೆಲವಾಸಿಗಳು ಹೇಗೆ ಬದುಕಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲಿಯ ಬದುಕಿನ ಪರಂಪರೆ ಏನಂತ ಗೊತ್ತಿಲ್ಲ, ಇಲ್ಲಿರ್ತಕ್ಕಂಥ ಕೃಷಿ ಪರಂಪರೆ ಏನು ಅಂತ ಗೊತ್ತಿಲ್ಲ, ಇಲ್ಲಿನ ಜನರ ಬದುಕು ಏನಂತ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ನಮಗೆ ನೀತಿ ಪಾಠವನ್ನು ಹೇಳ್ತಾ ಇದ್ದಾರೆ. ಇದನ್ನು ಅರಣ್ಯ ಇಲಾಖೆ ಮತ್ತು ಅರಣ್ಯ ಸಚಿವರು, ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡರಡಿಗಳಿಗೂ ನಾವು ಇದನ್ನು ಸ್ಪಷ್ಟವಾಗಿ ಅವರ ಗಮನಕ್ಕೆ ತಂದು ನಮಗೆ ಇನ್ನು ಭವಿಷ್ಯದಲ್ಲಿ ಯಾವುದು ಬೇಕಾಗಿಲ್ಲ, ಇಲ್ಲಿ ಎಷ್ಟೆಷ್ಟು ಎತ್ತಂಗಡಿಗಳನ್ನು ಮಾಡ್ಬೋದೋ ಮಾಡಿಬಿಟ್ಟಿದ್ದೀವಿ, ಎಷ್ಟೆಷ್ಟು ಡ್ಯಾಮ್ಗಳನ್ನು ಕಟ್ಟಬಹುದೋ ಕಟ್ಟಿಬಿಟ್ಟಿದ್ದೀವಿ. ಇವತ್ತು ಇಡೀ ಕರ್ನಾಟಕ ಮಲೆನಾಡಿಗರ ಋಣ ಸಂದಾಯ ಮಾಡಬೇಕಾಗಿದೆ. ನನ್ನದು ತಮಿಳುನಾಡು, ಆಂಧ್ರ ಜೊತೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ಬೋದು, ಅದೆಲ್ಲ ಪ್ರಶ್ನೆ ಇದೆ. ಇಡೀ ಕರ್ನಾಟಕ ಮಲೆನಾಡಿಗರು ಮತ್ತು ಕರಾವಳಿಗರ ತ್ಯಾಗದ ಮೇಲೆ ನಿಂತಿದೆ. ಇವತ್ತು ನಮ್ಮ ಹೇಮಾವತಿಯ ನೀರು ಪಾವಗಡದಲ್ಲಿ ಇವತ್ತು ಬರಡು ಭೂಮಿಯನ್ನು ಹಸನಾಗಿಸ್ತಾ ಇದೆ. ನಮ್ಮ ಭದ್ರೆಯ ಡ್ಯಾಮಿನ ನೀರು ಇವತ್ತು ಬಯಲುನಾಡುಗಳನ್ನು ಹಸನಾಗಿಸ್ತಾ ಇದೆ. ಅಲ್ಲಿ ಆಹಾರ ಬೆಳೆ ಬಿಟ್ಟು ಬೇರೆ ಕಮರ್ಷಿಯಲ್ ಕ್ರಾಪ್ ಬೆಳೆಯೋದ್ರ ಚರ್ಚೆ ಮತ್ತೆ ಅದು ಬೇರೆ. ಇಡೀ ನಮ್ಮ ಲಿಂಗನಮಕ್ಕಿ ಇಡೀ ಕರ್ನಾಟಕವನ್ನು ಬೆಳಗ್ತಾ ಇದೆ. ಇಡೀ ಕಾವೇರಿ ಇಡೀ ಕರ್ನಾಟಕವನ್ನು, ಅರ್ಧ ಕರ್ನಾಟಕವನ್ನು ಬೆಳಗ್ತಾ ಇದೆ. ನಮ್ಮ ತುಂಗಭದ್ರೆ ಅರ್ಧ ಉತ್ತರ ಕರ್ನಾಟಕವನ್ನ ಹಸನು ಮಾಡ್ತಾ ಇದೆ. ಸೊ ಇಲ್ಲಿಯ ಜನರನ್ನ ಅಪರಾಧಿ ಪ್ರಜ್ಞೆಯಲ್ಲಿ ನೋಡ್ತಕ್ಕಂಥ ಒಂದು ಹುನ್ನಾರ ಏನ್ ನಡೀತಾ ಇದೆ ಅದರ ವಿರುದ್ಧ ಗಟ್ಟಿಯಾದ ಧ್ವನಿ ಆಗ್ಬೇಕು, ಇಲ್ಲಿಯ ನೆಲವಾಸಿಗಳಿಗೆ ಧ್ವನಿ ಆಗ್ಬೇಕು ಅನ್ನೋದೇ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಉದ್ದೇಶ. ಇದು ಜಾತ್ಯತೀತ, ಪಕ್ಷಾತೀತ, ಸಂವಿಧಾನಬದ್ಧ ವಿಚಾರಧಾರೆಯ ಅಡಿಗಳ ಮೇಲೆನೆ ಇದು ಸಂಘಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿಯೇ ನಾಳೆ ಅಂದ್ರೆ 1ನೇ ತಾರೀಕು ಸೆಪ್ಟೆಂಬರ್ ಭಾನುವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಒಂದು ಮುಕ್ತ ವೇದಿಕೆಯನ್ನ ಸೃಷ್ಟಿ ಮಾಡಿದ್ದೇವೆ. ಅದು ಬಾಳೆಹೊನ್ನೂರಿನ ರಂಭಾಪುರಿ ಮಠದಲ್ಲಿ ಎನ್ನುವಂಥದ್ದು. ಅನಿಲ್ ಅವರು, ಪ್ರಮುಖವಾಗಿ ಈಗ ಅರಣ್ಯ ಸಚಿವರಾದ ನಾವು ಹಿಂದಿನ ಅರಣ್ಯ ಸಚಿವರಾಗಿರ್ಬೋದು, ಈಗಿನವ್ರನ್ನ ನೋಡಿದ್ರೆ ಯಾರು ಕೂಡ ಅರಣ್ಯದ ನೆಲೆಯಿಂದ ಬಂದವರಾಗಿರ್ಬೋದು ಅಥವಾ ಮಲೆನಾಡಿನ ಭಾಗದವರಾಗಿದ್ರೆ ಇಲ್ಲಿನ ಒಂದು ರೈತರ ಕಷ್ಟ ಆಗಿರ್ಬೋದು, ಇಲ್ಲಿನ ಒಂದು ಸಾರ್ವಜನಿಕ ಕಷ್ಟ ಅರ್ಥ ಆಗ್ತಿತ್ತು. ಬಹುಶಃ ಎಲ್ಲೋ ಒಂದ್ ಕಡೆ ನಾವು ಗಮನ ಹರಿಸಿದ್ರೆ ಈ ಅರಣ್ಯ ಭಾಗದಿಂದ ಬರದೇ ಇದ್ದವರೇ ಈ ಅರಣ್ಯ ಸಚಿವರು ಆಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಈ ಒಂದು ಸಮಸ್ಯೆಗಳಿಗೆ ಇನ್ನಷ್ಟು ಕಾರಣವಾಗ್ತಾ ಇದೆಯಾ ಅಂತ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅರಣ್ಯ ಮಂತ್ರಿ ಅಂದ್ರೆ ಅರಣ್ಯವನ್ನು ಸಂರಕ್ಷಣೆ ಮಾಡುವಂತಾನೆ ಅರಣ್ಯ ಮಂತ್ರಿ. ಹಾಗಾಗಿ ಅವರು ಅರಣ್ಯದ ಪರವಾಗಿ ಅವರು ಕೆಲವಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ರೈತರನ್ನು ಸಂರಕ್ಷಿಸಬೇಕು, ರೈತರ ಬದುಕು ಕೂಡ ಮುಖ್ಯ. ಅದನ್ನು ಮಲೆನಾಡಿಗರು ಕೃಷಿಯನ್ನು ಆಧಾರಿತವಾಗಿರೋದು ಅದು ಕೂಡ ಅಷ್ಟೇ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಅದರಲ್ಲಿ ಕೆಲವಷ್ಟು ಕಾನೂನುಗಳನ್ನು ಕೂಡ ತಂದಿದ್ದಾರೆ. ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ ಇದೆ, 94 CRGಗಳಿದಾವೆ, 54 ಇದೆ, 57 ಇದೆ. ಅವೆಲ್ಲವೂ ಇತ್ಯರ್ಥ ಆಗದೆ ಹೊರತು ಯಾವುದನ್ನು ತೆರವುಗೊಳಿಸಲ್ಲ ಅಂತ ಅವರು ಕರೆಕ್ಟ್ ಆಗಿ ಅದರಲ್ಲಿ ಹೇಳಿದ್ದಾರೆ.
ಮತ್ತು 2015 ನಂತರ ಅಂತಲೂ ಅವ್ರು ಹೇಳಿದ್ದಾರೆ. ಯಾಕೆ 2015 ನಂತರ ಹೇಳಿದ್ದಾರೆ ಅಂದರೆ 2015ರಲ್ಲಿ ಅಲ್ಲೊಂದು ಆದೇಶ ಆಗಿದೆ, ಅದರ ನಂತರ ಆದಂತ ಮಾತ್ರ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅದಕ್ಕೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಪ್ರಮುಖವಾಗಿ ಕೆಲವರು ಹೇಳಿಕೆಯನ್ನು ಕೊಡ್ತಿರುವಂತದ್ದು, ಅದು ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಸಚಿವರುಗಳು ಅಥವಾ ಬೇರೆ ಬೇರೆ ಪರಿಸರವಾಗಿ ಕೆಲವರು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು, ಏನು ಒತ್ತುವರಿಯನ್ನು ತೆರವು ಮಾಡದಿದ್ದಲ್ಲಿ ಕೇರಳ ರೀತಿ ಕರ್ನಾಟಕ ಆಗತ್ತೆ, ಮಲೆನಾಡು ಆಗತ್ತೆ, ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು. ಈ ರೀತಿ ಕೇರಳದಲ್ಲಿ ಯಾಕಾಯ್ತು ಅದು ಬೇರೆ, ಆದರೆ ಕರ್ನಾಟಕದಲ್ಲಿರುವಂತಹ ವಾಸ್ತವತೆ ಬೇರೆ. ಕೇರಳದಲ್ಲಿ ಆಯ್ತು ಅನ್ನೋ ಮಾತ್ರಕ್ಕೆ ಕರ್ನಾಟಕದಲ್ಲಿರುವಂತಹ ಮಲೆನಾಡಿಗರನ್ನು ಒತ್ತುವರಿಯನ್ನು ತೆರವು ಮಾಡುವ ಒಂದು ವಿಚಾರಕ್ಕೆ ಹಾಕಿರುವಂತದ್ದು ಎಷ್ಟು ಸರಿ ಅಂತ ನಮ್ಮನ್ನ ಆಳ್ತಕ್ಕಂಥ ಅಧಿಕಾರಿಗಳಿಗೆ ವಿಚಾರವನ್ನ ಗೊತ್ತಿರಬೇಕು. ಒತ್ತುವರಿ ಅಂತ ವಿಚಾರ ಬಂದಾಗ ಒಂದು ಹೋಬಳಿಯಿಂದ ಇನ್ನೊಂದು ಹೋಬಳಿಗೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಬಹಳ ವ್ಯತ್ಯಾಸಗಳಿದ್ದಾವೆ. ಈ ನಮ್ಮ ಕೊಪ್ಪ ತಾಲೂಕನ್ನ ತಗೊಂಡ್ರೆ ಹರಿಹರಪುರ ಹೋಬಳಿಯ ಒತ್ತುವರಿ ಸಮಸ್ಯೆಗಳೇ ಬೇರೆ, ಮೇಗೊಂದ ಹೋಬಳಿ ಸಮಸ್ಯೆಗಳೇ ಬೇರೆ. ಕ್ಷೇತ್ರ ಮಟ್ಟಕ್ಕೆ ತಗೊಂಡಾಗ ಮೂಡಿಗೆರೆ ಸಮಸ್ಯೆ ಬೇರೆ, ಸಿಂಗೇಶ್ವರ ಕ್ಷೇತ್ರದ ಸಮಸ್ಯೆ ಬೇರೆ, ತೀರ್ಥಹಳ್ಳಿ ಭಾಗದ ಸಮಸ್ಯೆಗಳೇ ಬೇರೆ. ಈ ಎಲ್ಲ ಸಮಸ್ಯೆಗಳನ್ನ ಒಟ್ಟಾಗಿ ಒಂದು ವ್ಯವಸ್ಥೆ ಒಳಗೆ ಕೂತು ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಒಂದೇ ಧ್ವನಿ ಆಗಬೇಕು. ಅವೆಲ್ಲದಕ್ಕೂ ಒಂದೇ ಕಾನೂನಿನ ಬದಲಾವಣೆ ಮಾಡಬೇಕು. ಆ ಕಾನೂನು ಬದಲಾವಣೆ ಮಾಡಬೇಕಾದ್ರೆ ಯಾರಿಂದ ಆಗಬೇಕು ಅನ್ನುವಂಥದ್ದನ್ನು ಎಲ್ಲ ಒಟ್ಟಾಗಿ ಕೂತು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅಧಿಕಾರಿಗಳು ನಾವು ಒತ್ತುವರಿನ ತೆರವು ಮಾಡ್ತೇವೆ ಅನ್ಬೇಕಾದ್ರೆ ಇಲ್ಲೊಂದು ಬದುಕಿದೆಯಲ್ಲ, ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏಕಾಏಕಿಯಾಗಿ ಮೇಲಿಂದ ಕಾನೂನು ಬದಲಾವಣೆ ಮೇಲೆ ಬಂದ ಕೂಡಲೇ ನಾವು ತೆರವು ಮಾಡ್ತೇವೆ ಅನ್ನೋದಲ್ಲ. ಇನ್ನು ಸಾಧ್ಯವಾದಷ್ಟು ಇವತ್ತು ಸೋಷಿಯಲ್ ಮೀಡಿಯಾ ಬಂದ್ರಿಂದ ಸಣ್ಣ ವಿಚಾರವೂ ಕೂಡ ಬಹಳ ದೊಡ್ಡದಾಗಿ ಆತಂಕ ಸೃಷ್ಟಿ ಮಾಡುವ ಪ್ರಯತ್ನಕ್ಕೆ ಹೋಗಿದೆ. ಈಗ ನಮ್ಮ ಆತಂಕದ ಗಮನಕ್ಕೆ ನಾವು ತಂದಿದ್ದೀವಿ. ಯಾವುದೇ ತೆರವು ಮಾಡುವ ಪ್ರಯತ್ನಗಳು ನಡೆದಿಲ್ಲ. ಎಲ್ಲೋ ಯಾವುದಾಗಿದೆ ಅಂತಂದರೆ ಎಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಇತ್ತು ಅವೆಲ್ಲವನ್ನು ಕೂಡ ತೆರವು ಮಾಡೋ ಪ್ರಯತ್ನಗಳು ನಡೆದಿದ್ದಾವೆ. ಈ ನಮ್ಮ ರೈತರಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಮೊದಲು ಈ ಸಮಸ್ಯೆಗೆ ಬಂದಿದೆ. ನಮ್ಮಲ್ಲಿ ನಾವು ಒಗ್ಗಟ್ಟಿಲ್ಲ, ಆ ಒಗ್ಗಟ್ಟಿನ ಕೊರತೆ ಇದೆಯಲ್ಲ, ಇದು ನಮ್ಮೆಲ್ಲರ ಸಮಸ್ಯೆಗೆ ಆಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಶಕ್ತಿಯಾಗಿ ನಿಂತರೆ ಯಾವ ಕಾನೂನನ್ನು ಬೇಕಾದರೂ ಕೂಡ ಬದಲಾವಣೆ ಮಾಡೋದು ಸಾಧ್ಯ ಇದೆ. ಕಾನೂನನ್ನು ಮುರಿಲಿಕ್ಕೆ ಆಗದೇ ಇರ್ಬೋದು, ಆದರೆ ಕಾನೂನು ಸ್ವಲ್ಪ ಬೆನ್ನು ಮಾಡೋ ಪ್ರಯತ್ನವನ್ನು ಮಾಡುವಂಥ ವ್ಯವಸ್ಥೆ ನಮ್ದು ಇದೆಯಲ್ಲ, ಆ ಸಂವಿಧಾನ ನಮ್ಗೆ ವ್ಯವಸ್ಥೆ ಕೊಟ್ಟಿದೆಯಲ್ಲ, ಎಲ್ಲಿ ತೆರವು ಮಾಡಲಿಕ್ಕೆ ಹೇಳಿದೆಯೋ ಅದೇ ಕಾನೂನಲ್ಲಿ ಕಾನೂನು ಪ್ರಕಾರ ನಮಗೆ ಭೂಮಿಯನ್ನು ಕೊಡುವುದಕ್ಕೆ ಕೂಡ ವ್ಯವಸ್ಥೆ ಸರ್ಕಾರ ಕೊಟ್ಟಿದೆ. ಆ ಕೊಡುವ ಪ್ರಯತ್ನಕ್ಕೆ ಈ NGOಗಳ ಮುಖಾಂತರ ತಡೆಯಾಗ್ತಾ ಇದೆ ಅನ್ನುವಂಥದ್ದು ನನಗೆ ಬಹಳ ಆಕ್ರೋಶ ಇದೆ. NGOಗಳಿಂದ ಈ ದೇಶಕ್ಕೆ ಅಪಾಯ ಇದೆ, ಆಡಳಿತ ಮಾಡೋದ್ರಿಂದ. ಪ್ರಮುಖವಾಗಿ ಏನು ಮಲೆನಾಡು ಕರಾವಳಿ ಜಲಪ್ರವಾಹ ಒಕ್ಕೂಟದ ಏನು ಪ್ರಧಾನ ಸಂಚಾಲಕರಾಗಿರುವಂತದ್ದು, ನೀವು ಬೆಂಗಳೂರಿನಲ್ಲಾಗಿದ್ದು ಮಲೆನಾಡು ಹಾಗೂ ಮಡಿಕೇರಿ ಭಾಗದಲ್ಲಿ ಕೆಲವೊಂದು ಸಭೆಗಳನ್ನ ಮಾಡಿದ್ರಿ, ಎಲ್ಲ ಓಕೆ. ಆದ್ರೆ ಈ ಒಂದು ಒತ್ತುವರಿ ತೆರವಿನ ವಿಚಾರದಲ್ಲಿ ನೀವು ರೈತರ ಪರವಾಗಿರ್ಬೋದು, ಇಲ್ಲಿನ ನೆಲವಾಸಿಗಳ ಪರವಾಗಿ ನಿಮ್ಮ ಸಂಘಟನೆ ಯಾವ ರೀತಿ ಹಮ್ಮಿದ್ದಾರೆ? ಈಗಾಗಲೇ ನಾವು ಕಳೆದ ಬಾರಿ ಬಗ್ಗೆ ಸ್ಪಷ್ಟನೆಯನ್ನು ನಾವು ಕೊಟ್ಟಿದ್ದೀವಿ. ಈ ಹಿಂದೆನೂ ಕೂಡ ನಾವು ಮಲೆನಾಡಿಗರ ನೆಲವಾಸಿಗಳ ಪರವಾಗಿ ನಾವು ಹೋರಾಟವನ್ನು ನಡೆಸ್ತಿದ್ದಂಥದ್ದು. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಸಭೆಗಳನ್ನ ನಾವು ಮಾಡಿದ್ದೀವಿ. ಮುಂದೆಯೂ ಕೂಡ ನಾಳೆ ನಾವೇನು ಬಾಳೆಹೊನ್ನೂರಲ್ಲಿ ಸಭೆಯನ್ನು ನಡೆಸ್ತಿದ್ದೀವಲ್ಲ, ಅಲ್ಲೂ ಕೂಡ ಎಲ್ಲ ಪಕ್ಷಾತೀತವಾಗಿ ಮುಕ್ತವಾದಂಥ ಆಹ್ವಾನವನ್ನು ನಾವು ಕೊಟ್ಟಿದ್ದೇವೆ. ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಹಾಗೆ ನಾವು ಮುಂದೆ ಯಾವ ರೀತಿಯಾದಂಥ ಹೆಜ್ಜೆ ನೀಡಬೇಕು, ಯಾವ ರೀತಿಯಾದಂಥ ಕಾನೂನಾತ್ಮಕವಾದಂಥ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಾಳೆ ಆ ಸಭೆಯನ್ನು ಆಯೋಜಿಸಿದ್ದೇವೆ. ಹಾಗೆ ಎಲ್ಲ ಮಲೆನಾಡಿನ ನೆಲವಾಸಿಗಳ ಪರವಾಗಿ ಈ ಒಕ್ಕೂಟ ನಿಲ್ಲುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕುಮಾರ್ ಮುನಿಯವರು, ಪ್ರಮುಖವಾಗಿ ಮಲೆನಾಡಿನ ರೈತರು ಪ್ರಮುಖವಾಗಿ ನಂಬಿಕೊಂಡಿರುವಂಥದ್ದು ಕೃಷಿಯನ್ನು ಆಧಾರಿತವಾಗಿರುವಂಥದ್ದು. ಒಂದು ವರ್ಷ ಅತಿಯಾದ ಮಳೆಯಿಂದಾಗಿ ಏನು ಅಪಾರ ಹಾನಿಯನ್ನು ಅನುಭವಿಸ್ತಾರೆ. ಇನ್ನೊಂದು ಏನು ಮಳೆ ಇಲ್ಲದೆ ಇನ್ನು ಬರಗಾಲ ಬಂದಿರುವಂತ ನೋಡಿದ್ದೇವೆ. ಅದರ ಮಧ್ಯೆ ಈಗ ಏನು ಪರಿಸರ ಏನು ಒತ್ತುವರಿ ತೆರವು ವಿಚಾರಗಳಾಗಿರ್ಬೋದು ಅಥವಾ ಕೆಲವೊಂದು ಕಡೆ ಒಕ್ಕಲೆಬ್ಬಿಸಿರುವ ವಿಚಾರ ಎಲ್ಲವೂ ಕೂಡ ಮಲೆನಾಡಿಗರೇ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಅನುಭವಿಸ್ತಿರುವಂತದ್ದು. ಅಂದ್ರೆ ಮಲೆನಾಡಿನ ರೈತರಾಗಿರ್ಬೋದು, ಇಲ್ಲಿನ ಸಾರ್ವಜನಿಕರಿಗೆ ಯಾಕೆ ಭದ್ರತೆ ಇಲ್ಲ? ಒಂದು ಇಂಥ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಅನ್ನೋದೇ ನಮ್ಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಉದ್ದೇಶ. ಇತ್ತೀಚೆಗೆ ನಮ್ಮ ಕ್ಷೇತ್ರಾದ್ಯಂತ ನಮ್ಮ ಇಲ್ಲಿಯ ಕ್ಷೇತ್ರದ ಒಂದು ರೈತ ಮತ್ತು ಬೆಳೆಗಾರ ರೈತ ಮತ್ತು ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಒಂದು ಹೋರಾಟವನ್ನು ಕರೆ ಕೊಟ್ಟು ಇಡೀ 3 ತಾಲೂಕುಗಳನ್ನು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದು ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದದ್ದನ್ನು ನಾವೆಲ್ಲ ನೋಡಿದ್ದೀವಿ. ನಮ್ಮ ಒಟ್ಟಾರೆ ಉದ್ದೇಶ ಎಲ್ಲ ಸಂಘಟನೆಗಳು ಒಟ್ಟಾಗಬೇಕು, ಒಟ್ಟಾಗಿ ಮಲೆನಾಡಿನ ಬದುಕನ್ನು ಹೊರ ಜಗತ್ತಿಗೆ ಪರಿಚಯಿಸ್ಬೇಕು. ನಾವೀಗ
ಯಾಕೆ ಪರಿಚಯಿಸಬೇಕು ಅಂದರೆ ತುಂಬ ಜನರಿಗೆ ಮಲ್ನಾಡು ಅಂತಂದರೆ ಇಲ್ಲಿ ಏನು ಅದ್ದೂರಿತನ ಇದೆ, ಶೋಕಿ ವಾಲ್ಗಳಾಗಿ ಬದುಕ್ತಾ ಇದ್ದೀವಿ ಅನ್ನುವಂಥ ರೀತಿಯ ಒಂದು ಭಾವನೆಗಳು ಹೊರ ಜಗತ್ತಿನಲ್ಲಿದೆ. ನಾವು ಪರಿಸರವನ್ನು ಇನ್ನಿಲ್ಲದೆ ಹಾಳು ಮಾಡ್ತಕ್ಕಂಥವ್ರು, ಈ ರೀತಿಯಾದಂಥದ್ದಿದೆ. ನೀವು ಗಮನಿಸಬೇಕಾಗಿದ್ದು ನಮ್ಮೂರಿನ ತುಂಗೆ, ನಮ್ಮೂರಿನ ಭದ್ರೆ, ನಮ್ಮೂರಿನ ಹೇಮಾವತಿ, ನಮ್ಮೂರಿನ ನೇತ್ರಾವತಿ, ನಮ್ಮೂರಿನ ಶರಾವತಿ, ಈ ಭಾಗಗಳಲ್ಲಿ ಎಲ್ಲಿ ಹರಿದು ಹೋಗ್ತಿದ್ದಾಳೆ ಅವಳು ಕಲುಷಿತಗೊಂಡಿಲ್ಲ. ಆ ನದಿಗಳು ಕಲುಷಿತಗೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಎಗ್ಗಿಲ್ಲದೆ ನಡೀತಾ ಇರತಕ್ಕಂಥ ನಗರೀಕರಣದ ವ್ಯವಸ್ಥೆಗಳು. ತುಂಗೆ ಶಿವಮೊಗ್ಗ ನಗರವನ್ನು ಪ್ರವೇಶ ಪಡುತ್ತಿದ್ದಂತೆ ಉಸಿರು ಕಟ್ಟಿಸ್ತಕ್ಕಂಥ ವಾತಾವರಣ, ಸಿಮೆಂಟ್ ಕಟ್ಟೆಗಳನ್ನು ಆಚೆ ಈಚೆ ಕಟ್ಟಿ ತುಂಗೆಯನ್ನು ಉಸಿರು ಕಟ್ಟಿಸಿ ನಾವು ಹೊರಗೆ ಕಳಿಸ್ತಾ ಇದ್ದೀವಿ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಮಲೆನಾಡಿಗರು ಯಾರಿದ್ದಾರೆ ಅಥವಾ ಕರಾವಳಿಗರು ಯಾರಿದ್ದಾರೆ, ನಮ್ಮ ನೆಲವಾಸಿಗಳು ಯಾರಿದ್ದಾರೆ, ನಮ್ಮಿಂದ ಇಲ್ಲಿಯ ನದಿ ಕಲುಷಿತಗೊಂಡಿಲ್ಲ. ಹಾಗಂತ ನಾವು ತುಂಬಾ ಪ್ರಾಮಾಣಿಕವಾಗಿದ್ದೀವಿ ನಾವೆಲ್ಲರೂ ಅಂತ ಹೇಳಲ್ಲ. ಅದನ್ನು ನಾನು ಪ್ರಮಾಣದ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿಯ ಕೃಷಿಕರಿಂದ ಆ ನದಿಗಳು ಕಲುಷಿತಗೊಂಡಿಲ್ಲ. ಕಲುಷಿತಗೊಳ್ತಾ ಇರ್ತಕ್ಕಂಥ ಜನ ನಮಗೆ ಪರಿಸರ ಪ್ರಜ್ಞೆ, ನೈತಿಕ ಪಾಠವನ್ನ ಹೇಳ್ತಾ ಇದ್ದಾರೆ. ನಾವು ನದಿ ಮೂಲಕ್ಕೆ ಒಬ್ಬರು ಜಲದುರ್ಗಿಯನ್ನು ಕೂರಿಸಿ ಪೂಜೆ ಮಾಡಿಸಿದವರು. ನಾವು ಕಾಡಿನ ರಕ್ಷಣೆಗಾಗಿ ಒಬ್ಳು ವನದುರ್ಗಿಯನ್ನ, ಚೌಡಿಯನ್ನ ಪೂಜೆ ಮಾಡಿದವರು. ಒಂದು ಊರಿನ ನಡುವೆ ಒಂದು ನಾಗಬನವನ್ನು ಇಟ್ಟು, ದೈವಬನವನ್ನು ಇಟ್ಟು ಆ ಕಾಡನ್ನ ರಕ್ಷಣೆ ಮಾಡಿರ್ತಕ್ಕಂಥ ಜನ ನಾವು. ಹಾಗಂತ ಒತ್ತುವರಿ ಆಗಿಲ್ವಾ? ಯಾಕಾಯ್ತು ಒತ್ತುವರಿ ಅಂತಂದ್ರೆ ನಮ್ಮ ಜನಸಂಖ್ಯೆ ಈ ಫಾರೆಸ್ಟ್ ಆಕ್ಟ್ ಬರುವಾಗಿದ್ದಂಗೆ ಜನಸಂಖ್ಯೆ ನಿಂತಿಲ್ಲ. ಜನಸಂಖ್ಯೆ ನಗರದಲ್ಲೂ ಬೆಳೆದಿದೆ, ಹಳ್ಳಿಗಳಲ್ಲೂ ಬೆಳೆದಿದೆ. ಅದರ ಪರಿಣಾಮವಾಗಿ ಬದುಕಿಗಾಗಿ ನಾವು ಒತ್ತುವರಿಗಳು ನಡೆದಿದೆ. ನಮ್ಮ ಗೆಳೆಯ ನವೀನ್ ಕರ್ವಾನ್ ಅವರು ಹೇಳಿದಂತೆ ಇವತ್ತು ನಾವು ಮನುಷ್ಯರ ಪ್ರೀತಿಯಿಂದ ನೋಡ್ಬೇಕು. ನಾವು ಇಲ್ಲೆಲ್ಲ ಕಂಪ್ನಿ ಎಸ್ಟೇಟ್ಸ್ಗಳಿದ್ದಾರೆ, ಅವ್ರು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಎಲ್ಲಿಯವರಿಗೆ ಕೊಟ್ಟಿರ್ತಾರೆ? ಅವರಿಗೆ ನಿವೃತ್ತಿ ಆಗೋರಿಗೆ. ಅವರಿಗೆ ಪಿಂಚಣಿಯನ್ನು ಕೊಟ್ಟ ಮೇಲೆ ಅವ್ರು ಹೊರಗೆ ಕಳಿಸ್ತಾರೆ. ಹೊರಗೆ ಕಳಿಸಿದ್ರೆ ಕೈಗೂ 14-15 ಲಕ್ಷ ಸಂದಾಯ ಆಗಿರುತ್ತೆ. ಅವ್ರಿಗೆ ನಾವು ಉಚಿತ ನಿವೇಶನವನ್ನು ಗ್ರಾಮ ಪಂಚಾಯತಿಯಲ್ಲಿ ಕೊಡದೆ ಹೋದ್ರೆ ಇಷ್ಟು ವರ್ಷ ನಮ್ಮ ಊರಲ್ಲಿ ಇದ್ದವ್ರನ್ನ ಇಲ್ಲಿಂದ ಹೊರಗೆ ಕಳಿಸೋದೆ ಅವ್ರನ್ನ. ಕೇರಳದಿಂದ ಬಂದ ಜನ ಇಲ್ಲಿ ಉಳ್ಕೊಂಡಿದ್ದಾರೆ, ತಮಿಳುನಾಡಿಂದ ಬಂದ ಜನ ಇಲ್ಲಿ ಉಳ್ಕೊಂಡಿದ್ದಾರೆ. ಅವ್ರುಗಳಿಗೆ ನಾವು ನಿವೇಶನವನ್ನು ಕೊಡ್ಬೇಕು ತಾನೆ. ಅವ್ರಲ್ಲಿ ಮತದಾರನಾಗಿ ಮಾಡ್ಕೊಂಡಿದ್ದೀವಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದು ಇಲ್ಲಿಯ ಎಸ್ಟೇಟ್ಗಳಲ್ಲಿ ಕಾರ್ಮಿಕರಾಗಿ ಸೇರ್ಕೊಂಡಿದ್ದಾರೆ. ಅವರುಗಳು ಒಂದು ನಿವೇಶನಕ್ಕಾಗಿ ಪರಿತಾಪ ಪಡ್ತಾ ಇದ್ದಾರೆ. ಸೊ ನಾವು ಹೇಳೋದು ನೋ ಮೋರ್ ಎನ್ಕ್ರೋಚ್ಮೆಂಟ್ಸ್. ದೊಡ್ಡ ಎನ್ಕ್ರೋಚ್ಮೆಂಟ್ಗಳನ್ನ ನಾವು ಯಾರು ಎಂಟರ್ಟೈನ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಂತ ದೊಡ್ಡ ಎನ್ಕ್ರೋಚ್ಮೆಂಟ್ಗಳಿಗೆ ಏನಾದರೂ ನಡೀತಾ ಇದಾವ? ಅಲ್ಲಿ ಇಲ್ಲ, ಆ ರೀತಿ ನಡೀತಾ ಇಲ್ಲ. ಆದರೆ ಇಲ್ಲಿಯ ಕೃಷಿ ಪರಂಪರೆಯನ್ನು ನೋಡಬೇಕು. ಇಲ್ಲಿಯ ಅಡಿಕೆ ಬೆಳೆಗಾರನಿಗೆ ಒಂದು ಅಡಿಕೆ ಬೆಳೆಗಾರನ ಮೇಲೆ, ಜಮೀನಿನ ಮೇಲೆ ಆತನ ತೋಟದ ಸೊಪ್ಪಿಗಾಗಿ, ಮಣ್ಣಿಗಾಗಿ ಕಾಡು ಬೇಕು ಅವನಿಗೆ. ನೀವು ಕಾಡಿಗೆ ನಾವು ಪ್ರವೇಶ ಮಾಡಬೇಡಿ ಅಂತಂದ್ರೆ ಇಲ್ಲಿ ಜನ ಬದುಕೋದು ಹೇಗೆ? ಹಳದಿ ರೋಗ ಪೀಡಿತವಾಗಿ ನಾವು ಸಮಸ್ಯೆಗೊಳಗಾಗಿದ್ದೀವಿ. ನಮ್ಮ ಸಮಸ್ಯೆಗೆ ನಗರದಲ್ಲಿದ್ದ ಪರಿಹಾರ ಕಂಡಿಡಿದ್ರ? ಇವರು ವಿಜ್ಞಾನಿಗಳು ಕೂತಿದ್ರಲ್ಲ, ಪರಿಹಾರ ಕಂಡಿಡಿದ್ರ? ನಾವು ಭವಿಷ್ಯದಲ್ಲಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ನಾವು ಇದರ ಬಗ್ಗೆ ಧ್ವನಿಯನ್ನು ಎತ್ತಾ ಇದ್ದೇವೆ. ಅಡಿಕೆ ಸಂಶೋಧನಾ ಕೇಂದ್ರಗಳು ಏನಾಗ್ತಿದ್ದಾವೆ? ಇದಕ್ಕೆ ನಾನು ಯಾವುದೇ ಒಂದು ಪಕ್ಷ ಇದು ಅಂತ ಹೇಳೋದಿಲ್ಲ. ಅಕಸ್ಮಾತ್ ಮಂತ್ರಿ ಯಾವ ಪ್ರಾಂತದಿಂದ ಬರಬೇಕು ಬಂದ್ರೆ ಸರಿಯಾಗತ್ತೆ ನಾನು ಹೇಳೋದಿಲ್ಲ. ಎಲ್ಲ ಪ್ರಾಂತದಲ್ಲೂ ನೋಡಿದ್ದೀವಿ, ಎಲ್ಲ ಪಕ್ಷಗಳಲ್ಲೂ ನೋಡಿದ್ದೀವಿ. ಯಾವ್ಯಾವ ಪಕ್ಷದಲ್ಲಿ ಎಲ್ಲೆಲ್ಲಿಯ ಮಂತ್ರಿಗಳಾಗಿದ್ದಾರೆ, ಅರಣ್ಯ ಸಚಿವರು ಅನ್ನೋದನ್ನು ನಾವು ನೋಡಿದ್ದೀವಿ. ಅವರು ಸಚಿವರುಗಳಾಗಿದ್ದಾಗ ಏನಾಗಿದೆ ಅನ್ನೋದನ್ನು ನೋಡಬೇಕು. ಏನು ಅಂತಂದ್ರೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಮಲೆನಾಡಿಗರನ್ನ ಇಲ್ಲಿಂದ ಎತ್ತಂಗಡಿ ಮಾಡುವ ಸ್ಪಷ್ಟ ಹುನ್ನಾರಗಳನ್ನ ಕಾರ್ಪೊರೇಟ್ ವಲಯ ಹೊಂದಿದೆ. ಅದರ ವ್ಯಕ್ತಿಗಳನ್ನ ಹೆಸರು ಹೇಳಕ್ ಹೋಗಲ್ಲ. ಅದರ ಏಜೆಂಟ್ಗಳಾಗಿ ದೊಡ್ಡ ಪರಿಸರವಾದಿಗಳು ಅಂತ ಹೇಳಿ ಹೆಸರನ್ನು ಕೊಟ್ಕೊಳ್ತಾ ಇಲ್ಲೂ ಇದ್ದಾರೆ, ನಮ್ಮ ಸುತ್ತಮುತ್ತಲೂ ಇದ್ದಿರ್ಬೋದು. ನನ್ನ ಪ್ರಶ್ನೆ ಇರೋದು, ಇಲ್ಲಿರ್ತಕ್ಕಂಥ ಮನುಷ್ಯರ ಬದುಕನ್ನ ಅಭದ್ರತೆಗೆ ದೂಡಿ ಎತ್ತಂಗಡಿ ಮಾಡ್ತಕ್ಕಂಥದ್ದು ಒಂದು ಮಾನವೀಯ ಕೆಲಸ ಅಲ್ಲ. ಇಟ್ ಈಸ್ ಕ್ರುಯಾಲಿಟಿ ಅಗೇನ್ಸ್ಟ್ ದಿ ಲೋಕಲ್ ಪೀಪಲ್. ಆದ್ರಿಂದ ನಾವು ಏನು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಮಾಡಿದ್ದೇವೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನದ ಮಲೆನಾಡು ಭಾಗ, ಈ ಭಾಗ ವಾಯ್ಸ್ಲೆಸ್ ಆಗಬಾರ್ದು. ಈ ಭಾಗ ವಾಯ್ಸ್ಲೆಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಬರೀ ಇಲ್ಲಿ ನಮಗೆ ನವೀನ್ ಅವರು ಅನಿಲ್ ಹೇಳಿದ್ರಲ್ಲ, 36 MLAಗಳು ಬರ್ತಾರೆ. 36 ವಿಧಾನಸಭೆ ಕ್ಷೇತ್ರ ಅಂದ್ರೆ ಈ ರಾಜ್ಯದ ಒಂದು ಬಾರಿ ದೊಡ್ಡ ಭಾಗವನ್ನು ನೀವು ಅವಮಾನ ಮಾಡಬೇಡಿ. ನಮ್ಗೆ ನೀವು ಹೇಳಿದ್ರಿ, ನಮ್ಗೆ ಇದು ಬರ್ತಾ ಇದೆ, ನೆರೆ ಬಂದಿದೆ ಸರಿ, ಕಂಡು ಕೇಳರಿದೆ ಮಳೆ. ಅಷ್ಟೇ ನಿಮ್ಮ ಜೀವಮಾನದಲ್ಲೇ ಇಷ್ಟು ದೊಡ್ಡ ಮಳೆ ನೋಡಿಲ್ಲ, ಇಷ್ಟು ಹಾನಿಯಾಗಿದೆ.
ಇದನ್ನ ಈ ಹಾನಿಯಾಗಿ ಇದನ್ನ ನೆರೆಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದು ಯಾರು ಗೊತ್ತಾ? ನಾವೆಲ್ಲ ತಿಳ್ಕೊಂಡಿದ್ವಿ ರಾಜ್ಯ ಸರ್ಕಾರ ಅಂತ. ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು, ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಇದನ್ನ ನೆರೆಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಕ್ಕೆ ಇನ್ನೇನ್ ಬೇಕ್ರಿ? ಏನೇನು ಹಾವಳಿಗಳಾಗ್ಬೋದು, ಎಷ್ಟು ಮರಗಳ ಜನರ ಮನೆಗಳ ಮೇಲೆ ಬೀಳ್ಬೋದು, ಎಷ್ಟು ಜನ ನದಿಯಲ್ಲಿ ತೇಲ್ಕೊಂಡು ಹೋಗ್ಬೋದು, ಇವೆಲ್ಲವೂ ಇಲ್ಲಿ ನಡೆದೋಗಿದೆ. ಇಲ್ಲಿ ನೀವು ವಯನಾಡನ್ನು ವಿಚಾರ ತಂದಿಟ್ಕೊಂಡು ಇಲ್ಲಿ ವಯನಾಡಲ್ಲಾಗಾಯ್ತು ವಯನಾಡಲ್ಲಿ ಭೂಕುಸಿತ ಆಗೋದಕ್ಕೆ ಒಂದೇ ದಿನದಲ್ಲಿ ಸುರಿದಿರ್ತಕ್ಕಂಥ 24 ಇಂಚು ಮಳೆ ಕಾರಣ. ಇದನ್ನ ನಾವು ಜನರ ಎದುರುಗಡೆ ಹೇಳದೇ ಇದ್ರೆ ನಾವು ಮಲೆನಾಡಿಗರನ್ನ, ಇಲ್ಲಿಯ ನೆಲವಾಸಿಗಳು, ನಾವು ಕರಾವಳಿಗರು ಯಾರು ಇದ್ದೀವಿ, ನಮ್ಮನ್ನೆಲ್ಲರನ್ನೂ ಸಹಿತ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅದ್ರ ಹಿಂದ್ಗಡೆ ನಾವು ಹೇಳಿದ್ರಲ್ಲ ಶಬ್ದ, ಇಲ್ಲಿಯ ಜನರ ಬದುಕಿಗೆ ಭದ್ರತೆ ಇಲ್ಲ ಅಂತ. ಇಲ್ಲಿಯ ಜನರ ಬದುಕನ್ನ ಅಭದ್ರತೆಗೆ ದೂಡಬೇಕು, ತನ್ಮೂಲಕ ಇಲ್ಲಿಯ ಜನ ವಲಸೆ ಹೊರಡಬೇಕು ಅನ್ನುವುದೇ ಇಲ್ಲಿರ್ತಕ್ಕಂಥ ಉದ್ದೇಶ. ಆ ಕಾರಣದಿಂದ ಇಲ್ಲಿ ಸಮರ್ಪಕವಾದಂಥ ನಮಗೆ ರಸ್ತೆ ಸಂಪರ್ಕಗಳು ನಡೀತಾ ಇಲ್ಲ, ರೈಲು ಸಂಪರ್ಕದ ಬೇಡಿಕೆ ಈಡೇರ್ತಾ ಇಲ್ಲ ಅಲ್ವೇ? ಸೊ ಇವೆಲ್ಲವೂ ನಮ್ಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಬೇಡಿಕೆ ಆಗಿದೆ. ಅವರಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತು, ಡೆಲ್ಲಿಲಿ ಕೂತು, ಹೈದರಾಬಾದಲ್ಲಿ ಕೂತು, ಬಾಂಬೆಲಿ ಕೂತು ನಮ್ಮ ನೀತಿ ಪಾಠ ಹೇಳ್ತಾ ಇದ್ದಾರಲ್ಲ, ಅವರು ಇಡೀ ಅರಣ್ಯ ಇಲಾಖೆಯ ವ್ಯವಸ್ಥೆಯನ್ನ ಅವರಿಗೆ ಇರಬಹುದಾದ ಆಮಿಷ ಒಡ್ಡಬಹುದಾದ ಅವಕಾಶಗಳನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೊಂದು ತಾಜಾ ಉದಾಹರಣೆ ಹೇಳ್ತೀನಿ. ನೀವು ಬ್ರೇಕಿಂಗ್ ಮಾಡೋದಂದ್ರೆ ಮಾಡಿ. ಒಬ್ರು ಗೌತಮ್ ಬಗಾದಿ ಅಂತ ಒಬ್ಬ ಜಿಲ್ಲಾಧಿಕಾರಿ ಇದ್ರು. ಐ ಆಮ್ ನೇಮಿಂಗ್ ಹಿಮ್, ಅವ್ರ ಹೆಸರನ್ನು ಹೇಳ್ತಾ ಇದ್ದೆ. ಸರ್ಕಾರ ಜಂಟಿ ಸರ್ವೆಗೆ ಅವಕಾಶ ಮಾಡುತ್ತೆ. ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಜಂಟಿ ಸರ್ವೆ ಮಾಡಿ. ಜಂಟಿ ಸರ್ವೆ ಮಾಡೋದು ಯಾಕೆ? ಸೆಕ್ಷನ್ 4 ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಕಾರ್ಡ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ರಿ. ಈಗ ವಾಸ್ತವ ಏನು ಅಂತ ಗೊತ್ತಾಗಬೇಕು ಅಂತ ಸರ್ಕಾರದ ಪ್ರಯತ್ನ ಅಥವಾ ಮಂತ್ರಿಯ ಪ್ರಯತ್ನ ಪ್ರಾಮಾಣಿಕವಾಗಿದೆ. ಈ ಜಿಲ್ಲಾಧಿಕಾರಿ, ಇಲ್ಲಿದ್ದಂಥ ಜಿಲ್ಲಾಧಿಕಾರಿ ಸತ್ಯದ ವರದಿಯನ್ನ, ಇಂತಲ್ಲಿ ರೋಡ್ ಇದೆ, ಇಂತಲ್ಲಿ ಮನೆ ಇದೆ, ಇಂತಲ್ಲಿ ಶಾಲೆ ಇದೆ, ಇಂತಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವರದಿಯನ್ನು, ನೈಜವಾದ ವರದಿಯನ್ನು ಬರಿತೀನಿ ನಾನು ಅಂತ ಯಾವ ಒಬ್ಬ ಸರ್ವೇಯರ್, ರೆವಿನ್ಯೂ ಸರ್ವೇಯರ್ ಹೇಳ್ತಾನೆ, ಅವರನ್ನ ಒಂದು ಖಾಸಗಿ ರೆಸಾರ್ಟ್ ಅಲ್ಲಿ ಕೂತು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಖಾಸಗಿ ರೆಸಾರ್ಟ್ ಅಲ್ಲಿ ಕೂತು ಆತನಿಗೆ ಧಮಕಿ ಹಾಕ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಏನು? ಅರಣ್ಯ ಇಲಾಖೆ ಏನ್ ಹೇಳುತ್ತೆ ಅಥವಾ ಏನ್ ಸ್ಕೆಚ್ ಪ್ರಿಪೇರ್ ಮಾಡುತ್ತೆ ಅದಕ್ಕೆ ನೀನು ಸೀಲ್ ಒತ್ತು ಕೊಡು ಅಂತ. ನನಗೆ ಬಂದು ವರದಿ ಕೊಟ್ಟಿರ್ತಕ್ಕಂಥ ಕೆಳಾಧಿಕಾರಿ ಹೆಸರು ನಾನು ಹೇಳಲ್ಲ, ಯಾಕಂದ್ರೆ ಆತನ ಅಭದ್ರತೆಗೆ ನಾನು ನೂಕ್ಲಾರೆ. ಇದು ರಿಯಾಲಿಟಿ. ಅಂದ್ರೆ ಈ ಕಾರ್ಪೊರೇಟ್ ಮೋಹ ಇದೆಯಲ್ಲ, ಈ CSR ಫಂಡ್ ಮೋಹದ ಒಳಗಡೆ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಆದ್ರಿಂದ ಕಟ್ಟಿಂಗ್ ಅಕ್ರಾಸ್ ದ ಪಾರ್ಟಿ ಎಲ್ಲ ಜನನಾಯಕರುಗಳು ಒಟ್ಟಾಗಿ ನಿಂತ್ಕೊಂಡು ಈ ಜಿಲ್ಲಾಧಿಕಾರಿಗಳನ್ನಿರ್ಬೋದು, ಈ DFOಗಳನ್ನಿರ್ಬೋದು, ಅಥವಾ ಈ ಸೆಟಲ್ಮೆಂಟ್ ಆಫೀಸರ್ ವ್ಯವಸ್ಥೆಗಳನ್ನ ಬುಡಮೇಲ್ ಮಾಡ್ತಕ್ಕಂಥವ್ರು ಇರ್ಬೋದು, ಇವರನ್ನೆಲ್ಲ ಹದ್ದಿನ ಕಣ್ಣಿನಿಂದ ವಾಚ್ ಮಾಡಿದ್ರೆ ಮಾತ್ರ ನಾವು ಜನ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇಲ್ಲ ಅಂದ್ರೆ ನಮ್ಮನ್ನು ಎತ್ತಂಗಡಿ ಮಾಡತಕ್ಕಂಥ ಇನ್ನು 40 ವರ್ಷಗಳ ಪ್ಲಾನ್ ಇರ್ಬೋದು, ಅಥವಾ 50 ವರ್ಷಗಳ ಪ್ಲಾನ್ ಇರ್ಬೋದು. ನಾವು ಇವತ್ತಿನ ಬದುಕು ಯೋಚನೆ ಮಾಡ್ತಿಲ್ಲ, ಮುಂದಿನ ಪೀಳಿಗೆ ಬದುಕನ್ನು ಯೋಚನೆ ಮಾಡಬೇಕಲ್ಲ. ಅವರುಗಳಿಗೆ ಅನ್ಯಾಯ ಮಾಡಕ್ ಹೊರಟಿದ್ದಾರೆ. ಅನ್ಯಾಯ ಮಾಡಕ್ ಬಿಡಬಾರದು ಅಂತ ಜಾಗೃತಿ ಮಾಡೋದೇ ನಮ್ಮ ಉದ್ದೇಶ. ಇನ್ನೊಂದು ಚರ್ಚೆ ನಡೀತಿರುವಂತದ್ದು, ಒಂದು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಇನ್ನೊಂದು ಪ್ರಮುಖ ಚರ್ಚೆ ನಡೀತಿರುವಂತದ್ದು, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಈ ಒತ್ತುವರಿ ತೆರವಾಗಿರ್ಬೋದು, ಇನ್ನಿತರ ಅರಣ್ಯ ಕಾಯ್ದೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಈ ರೀತಿಯಾದ ಏನು ಒತ್ತುವರಿ ತೆರವಾಗಿರ್ಬೋದು, ಇನ್ನಿತರ ವಿಚಾರಗಳು ನಡೀತಾ ಇದ್ದಾವೆ. ಅರಣ್ಯ ಇಲಾಖೆ ಕೆಲವೊಂದು ಕಾಯ್ದೆಗಳು ಕಾರಣವಾಗ್ತಾ ಇದೆಯಾ? ಇದು ಎಲ್ಲವೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಅಂತೇಳಿ ನನ್ನ ಭಾವನೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದ್ರೆ ಏನಾಗ್ತದೆ? ಕಸ್ತೂರಿ ರಂಗನ್ ವರದಿಯನ್ನ ಯಾರಾದ್ರೂ ಅಧ್ಯಯನ ಮಾಡಿದಾರ ಅನ್ನೋದು ಪ್ರಶ್ನೆ. ಕಸ್ತೂರಿ ರಂಗನ್ ವರದಿಯ ಜಾರಿಯಾದರೆ ಇಲ್ಲಿ ರಾಸಾಯನಿಕಗಳನ್ನ ಬಳಸುವಂತಿಲ್ಲ, ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತು ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಲಿ ಯಾವುದೇ ಉದ್ಯಮಗಳಾಗಲಿ ನಡೆಸಬಾರದು ಅಂತ ಇದೆ. ಮಲೆನಾಡು ಭಾಗದಲ್ಲಿ ಯಾವುದೇ ಉದ್ಯಮಗಳು ಇಲ್ಲ. ಜೊತೆಗೆ ರಾಸಾಯನಿಕಗಳನ್ನು ಬಳಸದೆ ಕೃಷಿ ಮಾಡುವಂಥದ್ದು ಮಲೆನಾಡು ಸಾಧ್ಯ ಇದೆಯೇ? ಇವೆಲ್ಲವೂ ಕೂಡ ನಮ್ಮ ಪ್ರಶ್ನೆ ಆಗ್ತದೆ. ಈಗ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ, ನಾವು ಬೋಡು ವೈದ್ಯುತ ಸಿಂಪಡಣೆ ಮಾಡಬೇಕಾಗ್ತದೆ. ಸಿಂಪಡಣೆ ಮಾಡದೆ ಹೋದರೆ ಕೃಷಿ ಉಳಿಸೋದಾಗ್ತದೆಯೇ? ಭತ್ತ ಬೆಳಿಬೇಕಾಗ್ತದೆ, ರಾಸಾಯನಿಕಗಳನ್ನು ಗೊಬ್ಬರಗಳನ್ನು ಹಾಕಿ ಬೆಳೆಯಕ್ಕೆ ಆಗ್ತದೆಯೇ? ರಾಸಾಯನಿಕಗಳ ಸಿಂಪಡಣೆ ಮಾಡೋದಂತೆ ಈ ಕಸ್ತೂರಿ ರಂಗನ್ ವರದಿ ಅನ್ನೋದು ಏನಿದೆ, ಇದು ನಮ್ಮ ನೆಲವಾಸಿಗಳನ್ನ ಮತ್ತು ಹಳ್ಳಿಯ ಜನರ ಬದುಕನ್ನ ಅರ್ಥ ಮಾಡಿಕೊಂಡು ಇಲ್ಲಿಗೆ ಬಂದು ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ ಏನು, ತಹಶೀಲ್ದಾರರ ಅಭಿಪ್ರಾಯ ಏನು, ಗ್ರಾಮ ಲೆಕ್ಕಿಗರ ಅಭಿಪ್ರಾಯ ಏನು,
ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ರೈತನ ಅನುಭವ ಏನು, ಅವನ ಮಗನ ಅನುಭವ ಏನು, ಯಾವುದನ್ನು ಅರ್ಥ ಮಾಡಿ ಅಧ್ಯಯನ ಮಾಡಿದ ವರದಿ ಇದಲ್ಲ. ಇದು ಸಂಪೂರ್ಣ ಅವೈಜ್ಞಾನಿಕವಾದ ವರದಿ. ಈ ಅವೈಜ್ಞಾನಿಕ ವರದಿಯನ್ನು ಮುಂದಿಟ್ಟುಕೊಂಡು ಇವರು ಒಂದು ಹಂತ ಹೊರಟಿದ್ದಾರೆ. ಈಗ ಉದಾಹರಣೆ ಹೇಳೋದಂತಂದರೆ, ನಮ್ಮ ಹೈವೇ ಏನಿದೆ ಈ ಕೆರೆಕಟ್ಟೆ ಭಾಗವಾಗಿ ಹಾದು ಹೋಗ್ತದೆ. ನಮ್ಮ SK ಬಾರ್ಡರ್ವರೆಗಿಂದ ನೆಮ್ಮಾರ್ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿನ ಸೇತುವೆಗಳು ಹಾಳಾಗ್ತಾ ಇದೆ, ಜನ ಓಡಾಡೋ ಸ್ಥಿತಿಯಲ್ಲಿಲ್ಲ. ಅಲ್ಲಿಂದ ಆಚೆ ಮತ್ತು ಈಚೆ ಎರಡು ಕಡೆ ರಸ್ತೆ ಅಭಿವೃದ್ಧಿ ಆಗಿದೆ. ಇದು ಯಾರು ಮಾಡಬೇಕಾಗಿತ್ತು? ಕೇಂದ್ರ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಮಾಡಬೇಕಾಗಿತ್ತು, ಅನುಮತಿ ಕೊಡಬೇಕಿತ್ತು. ಕೇಂದ್ರ ಇಂಥ ಇಲಾಖೆಗಳು ಯಾವುದೇ ವರದಿಯನ್ನು ಒಪ್ಪಿಕೊಳ್ಳುವ ಮುಂಚೆ ಇಲ್ಲೊಂದು ಜನರ ಬದುಕಿದೆ, ಜೀವಿಗಳಿದ್ದಾರೆ, ಅವರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡದೆ ಕೇವಲ ವಿದೇಶದ ಬಂಡವಾಳಗಳ ಬದುಕನ್ನು ಮಾತ್ರ ಯೋಚನೆ ಮಾಡುವಂಥದ್ದು ಎಷ್ಟು ಸರಿ? ಇದು ನನ್ನ ಪ್ರಶ್ನೆ. ಪ್ರಮುಖವಾಗಿ ಏನು ಕರಾವಳಿ ಮಲೆನಾಡು ಜನಪ್ರಭು ಕೋಟದಿಂದ ಈ ಒತ್ತುವರಿ ತೆರಿವಿನ ವಿಚಾರ ಆಗಿರ್ಬೋದು, ಸೆಕ್ಷನ್ 4 ಹಾಗೆ ಈ ವಿಚಾರಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ? ಈ ಮೊದಲೇ ನಾವು ಸ್ಪಷ್ಟಪಡಿಸಿದಂತೆ ನಾಳೆ ದಿನ ನಾವು ಅದೇ ರೀತಿ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಮುಂದಿನ ಹೋರಾಟಗಳು ನಾವು ಯಾವ ರೀತಿ ಮಾಡಬೇಕು ಅಥವಾ ಮುಂದಿನ ನಮ್ಮ ನಡೆ ಯಾವ ರೀತಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗ್ತಿದೆ. ನಾಳೆ ಯಾವ ರೀತಿ ನಾವು ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು, ಕೇಂದ್ರಕ್ಕೆ ಯಾವ ರೀತಿ ನಿಯೋಗವನ್ನು ಹೋಗಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗೋಸ್ಕರ ನಾಳೆ ಎಲ್ಲ ನೆಲವಾಸಿಗಳಿಂದ ಅಭಿಪ್ರಾಯಗಳನ್ನು ಪಡೆದು ಮುಂದೆ ನಾವು ನಾಳೆ ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಕುಮಾರ್ ಮೂಲೆ ಅವರೇ, ಎಲ್ಲೋ ಒಂದ್ ಕಡೆ ನಾವು ಗಮನಿಸಿದ್ರೆ ಕಸ್ತೂರಿ ರಂಗನ್ ವರದಿ ಆಗಿರ್ಬೋದು, ಸೆಕ್ಷನ್ 4 ಆಗಿರ್ಬೋದು, ಹಾಗೆ ಇನ್ನಿತರ ಅರಣ್ಯ ಕಾಯ್ದೆಗಳ ಕುರಿತಾಗಿ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು, ಹಿಂದೆ ಇರುವ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಜನರಿಗೆ ಈ ಒಂದು ಕಸ್ತೂರಿ ರಂಗನ್ ವರದಿ, ಸೆಕ್ಷನ್ 4 ಈ ರೀತಿಯಾದ ಕಾಯ್ದೆಗಳ ಕುರಿತಾಗಿ ಎಲ್ಲೋ ಒಂದ್ ಕಡೆ ಮಾಹಿತಿ ನೀಡುವಲ್ಲಿ ನಿರ್ಲಕ್ಷ್ಯತನ ತೋರಿಸ್ತಾ ಇಲ್ಲವ ಅಂತ. ಅಲ್ಲ, ಒಂದು ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಈಗಾಗಲೇ ಸ್ಥಳೀಯ ಸಂಸ್ಥೆಗಳು ಎಚ್ಚರಗೊಂಡು ಅವರು ವರದಿಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನಿರ್ಣಯಗಳನ್ನು ಮಾಡಿದೆ. ಗ್ರಾಮ ಸಭೆಗಳ ಮೂಲಕನೂ ನಿರ್ಣಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಕರ್ನಾಟಕದಲ್ಲಂತೂ ಒಂದು ಜಂಟಿ ಸದನ ಸಮಿತಿಯನ್ನು ಮಾಡಿ ಅವರು ಸಹಿತ ಅಭಿಪ್ರಾಯವನ್ನು ತಿಳಿಯುವ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಈಗಿರ್ತಕ್ಕಂಥ ರೀತಿಯಲ್ಲಿಯೇ ಕಸ್ತೂರಿ ರಂಗನ್ ವರದಿಯನ್ನ ಒಪ್ಪಿಕೊಳ್ತಕ್ಕಂಥದ್ದು ಪ್ರಾಕ್ಟಿಕಲಿ ಆಗೋದಿಲ್ಲ ಅನ್ನುವಂಥ ನಿರ್ಣಯಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು ಸ್ಪಷ್ಟ. ಆದರೆ ತುರ್ತಿದೆ, ಆ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ತುರ್ತಿನಲ್ಲಿ ಇಲಾಖೆಗಳು ಹೊರಡ್ತಾ ಇದ್ದಾರೆ. ಇದು ಏನಾಗ್ತಾ ಇದೆ ಅಂದರೆ, ಜನರಿಗೆ ಅರಣ್ಯ ಇಲಾಖೆಗಳು ಏನು ಹೇಳ್ತಾರೆ, ಇತ್ತೀಚೆಗೆ ನಾನೊಂದು 4-5 ವರ್ಷಗಳಿಂದ ಅರಣ್ಯ ಅಧಿಕಾರಿಗಳ ಜೊತೆ ಸಂವಾದ ನಡೆದಿತ್ತು. ನಾನು ಹೇಳಿದೆ, ಸೆಕ್ಷನ್ 4 ಇರ್ತಕ್ಕಂಥ ರಸ್ತೆಯನ್ನ ನೀವು ಸೆಕ್ಷನ್ 17 ಆದಮೇಲೆ ಅಲ್ಲಿ ನಮ್ಮ ಜನ ಓಡಾಡೋದಕ್ಕೆ ನೀವು ತೊಂದರೆ ಮಾಡ್ತೀರಿ ಅಂತಂದೆ. ಇಲ್ಲ ಹಾಗೆಲ್ಲ ಹೇಳಬಾರ್ದು, ತೊಂದರೆ ಮಾಡಲ್ಲ. ನಾನು ಅವಾಗ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದೆ, ನೀವು ತುಂಬ ಒಳ್ಳೆ ಜನ, ಆ ರೀತಿಯಾಗಿ ಒಂದು ರೈಟಿಂಗಲ್ಲಿ ಬರೆದು ಕೊಡ್ತೀರಾ ಕೇಳಿದೆ. ಬರೆದು ಕೊಡೋಕ್ಕಾಗಲ್ಲ ಅಂತ. ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದರೆ, ಇವರು ಅರಣ್ಯ ಇಲಾಖೆಯವರು ಈಗ ಒಂದು ಟ್ರೆಂಚ್ ಕೊರಿತಾ ಇದ್ದಾರೆ. ಅದು CPT ಅಂದರೆ ಕೌ ಪ್ರೂಫ್ ಟ್ರೆಂಚ್. ಅಂದರೆ ಸುತ್ತಮುತ್ತ ಹಳ್ಳಿಗರು ಸಾಕ್ತಿರ್ತಕ್ಕಂಥ ದನ ಆ ಕಾಡೊಳಗೆ ಹೋಗಬಾರದು ಅಂತ ಕೌ ಪ್ರೂಫ್ ಟ್ರೆಂಚ್. ಅದಾದಮೇಲೆ ಇವರು ಮತ್ತೆ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದೆ. ಅದೇನು ಅಂತಂದ್ರೆ ಅದಕ್ಕೆ EPT ಅಂತ ಹೇಳ್ತಾರೆ. ಏನು? ಎಲಿಫೆಂಟ್ ಪ್ರೂಫ್ ಟ್ರೆಂಚ್. ಅಂದರೆ ಅರಣ್ಯ ಈಗ ಮೊದಲು ಕೌ ಪ್ರೂಫ್ ದನ ಒಳಗೆ ಬರದಿದ್ದಂಗೆ ಮಾಡಿದ್ವಿ. ಈಗ ಇದ್ರ ಒಳಗಡೆ ಆನೆಗಳಿವೆ, ಆನೆಗಳು ಹೊರಗೆ ಹೋಗಿದ್ದು ಊರಿಗೆ ಹೋಗಿದ್ದಂಗೆ ನಮ್ದು EPT ಅಂತ. ಇಷ್ಟೇ, ವೆರಿ ಸಿಂಪಲ್ ಇದು. ಅಂದ್ರೆ ಎಲ್ಲೊಂದ್ ಕಡೆ ನೋಡಿದ್ರೆ ಈ ರೀತಿ ಟ್ರಂಚ್ ಗಳನ್ನ ಹೊಡೆಯೋದ್ರಿಂದನೂ ಕೂಡ ಭೂಕುಸಿತಗಳಾಗುತ್ತಲ್ಲ. ಈಗ ಈ ಭೂಕುಸಿತದಲ್ಲಿ ಅರಣ್ಯ ಇಲಾಖೆಯ ಪಾತ್ರವೂ ಕೂಡ ಕಂಡುಬರುತ್ತೆ. ಈ ಭೂಕುಸಿತಗಳೇನಾದ್ರು ಸಂಭವಿಸಿದ್ರೆ ಆ ಭೂಕುಸಿತಕ್ಕೆ ಅರಣ್ಯ ಇಲಾಖೆಯ ಅವೈಜ್ಞಾನಿಕವಾದ ಅರಣ್ಯೀಕರಣ, ಅಂದ್ರೆ ಅಕೇಶಿಯ ಭೂಮಿಗೆ ನೀರನ್ನೇ ಹಿಂಗಿಸಿಕೊಳ್ಳಲಾದ ಅಕೇಶಿಯ ಎಲೆಗಳು, ಪ್ಲಾಸ್ಟಿಕ್ ಒದಿಸ್ಬೇಕಾಗತ್ತೆ. ಅಕೇಶಿಯ ಕಾಡೊಳಗೆ ನೀರು ಬಿದ್ದರೆ ಅಕೇಶಿಯ ಎಲೆ ದರ್ಗಾಗಿ ಗೊಬ್ಬರ ಆಗೋದಿಲ್ಲ, ಕಂಪೋಸ್ಟ್ ಆಗೋದಿಲ್ಲ. ಪ್ಲಾಸ್ಟಿಕ್ ಅನ್ನು ಹೊದಿಸ್ದಂಗೆ ಆಗುತ್ತೆ. ಅದರಲ್ಲಿ ನೀರು ಹಿಂಗೋದಿಲ್ಲ. ಅದು ಬರ್ತಕ್ಕಂಥ ವ್ಯವಸ್ಥೆ. ನೀಲಗಿರಿ ಇವರು ಗುಡ್ಡದ ಮೇಲೆ ತಗೊಂಡೋಗಿ ಟ್ರೆಂಚ್ ಕೊರೆಯೋದು ನೀರು ಹಿಂಗ್ಸೋಕೆ ಅಂತ. ಇದು ಅರಣ್ಯ ಭೂ ಕುಸಿತಕ್ಕೆ ಅರಣ್ಯ ಇಲಾಖೆಯ ಹೊಣೆಗಾರಿಕೆ ಬಹಳ ದೊಡ್ಡದಿದೆ. ಅರಣ್ಯ ಇಲಾಖೆ ಎಷ್ಟು ಮೂರ್ಖತನದಿಂದ ಕೆಲಸ ಮಾಡುತ್ತೆ ಅಂತಂದ್ರೆ, ಬಿದಿರಿಗೆ ಕಟ್ಟೆ ಬರೋದು ಸರ್ವೇ ಸಾಮಾನ್ಯ. ಕಟ್ಟೆ ಒಂದು ಜೈವಿಕ ಕ್ರಿಯೆ. ಒಂದ್ಸತಿ ಕಟ್ಟೆ ಬಂದ ಮೇಲೆ ಅದು ಬಿದಿರು ಬೀಜವನ್ನ ಉತ್ಪತ್ತಿ ಮಾಡಿ ಮತ್ತೆ ಅದು ಗಿಡಗಳನ್ನು ತನ್ನ ಬುಡದಲ್ಲಿ ಹುಟ್ಟಿಸ್ಕೊಳ್ತಕ್ಕಂಥದ್ದು ಒಂದು ಜೈವಿಕ ಕ್ರಿಯೆ. ಅಯ್ಯೋ, ಮಲೆನಾಡಲ್ಲಿ ಕಟ್ಟೆ ಬಂತು ಅಂತ ಇವರು ಎಲ್ಲ ಕಾಡಿಗೆಲ್ಲ ತಂದು ಬಿದಿರು ಗಿಡ ನೆಡೋದು, ಬಿದಿರು ಸಸಿ ನೆಡೋದು ಯಾರು? ಅರಣ್ಯ ಇಲಾಖೆಯವರು. ಇವರು ಪ್ರಪಂಚದ ಅತಿ ದೊಡ್ಡ ಮೂರ್ಖರು.
ಅರಣ್ಯದ ಜ್ಞಾನ, ಅರಣ್ಯ ಏನು ಅನ್ನೋದು ನಮ್ಮೂರಿನ ತನಿಯನ ಹತ್ರ ಕೇಳಬೇಕು, ನಮ್ಮೂರಿನ ತಿಮ್ಮಪ್ಪಣ್ಣನ ಹತ್ರ ಕೇಳಬೇಕು, ನಮ್ಮೂರಿನ ರಾಮಪ್ಪಣ್ಣನ ಹತ್ರ ಕೇಳಬೇಕು. ಅವರಿಗೆ ಅರಣ್ಯ ಅಂದರೆ ಏನು ಅಂತ ಗೊತ್ತಿದೆ, ಕಾಡು ಹೇಗೆ ಬೆಳೀತದೆ ಅಂತ ಗೊತ್ತಿದೆ. ಇವ್ರುಗಳ ದೆಸೆಯಿಂದ ಎಡವಟ್ಟಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಜನರ ಎದುರುಗಡೆ ಹೇಳಬೇಕು. ಮತ್ತು ಆಳುವ ಅಥವಾ ರಾಜಕಾರಣಿಗಳು, ನೇತಾರರು ಯಾರಿದ್ದಾರೆ ಅವರೆಲ್ಲರಿಗೂ ಸಹಿತ ಬೇಸಿಕ್ ನಾಲೆಜ್ ಗೊತ್ತಾಗಬೇಕು. ಈಗ ಹಿಂದೆ ಹುಲಿ ಯೋಜನೆಗೆ ಜಾಗ ವಿಸ್ತರಣೆ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಹೆಚ್ಚುವರಿ ಜಾಗ ಕೊಟ್ಟಾಗ ಯಾರೋ ಒಬ್ಬರು ಕೆಲವು ನಮ್ಮ ಸ್ನೇಹಿತರು ಹೇಳಿದ್ರು, ಇದು ನಾವು ಹುಲಿ ಯೋಜನೆ ಕೊಡ್ತಾ ಇರೋದು ಬಫರ್ ಝೋನ್ ಅಂತ, ಕೋರ್ ಝೋನ್ ಅಲ್ಲ, ಬಫರ್ ಝೋನ್ ಅಲ್ಲಿ ಹುಲಿ ಬರಲ್ಲ ಅಂತ. ಇವರೇನು ಹುಲಿಗೆ ಹಗ್ಗ ಹಾಕಿಟ್ಟಿರ್ತಾರ, ಚೈನ್ ಹಾಕಿಟ್ಟಿರ್ತಾರ? ಅಂದ್ರೆ ಬಫರ್ ಝೋನ್ ಅಂತ ಯಾವುದನ್ನು ಗುರುತಿಸ್ತಾರೆ, ಆ ಬಫರ್ ಝೋನು ಅಲ್ಲಿಗೆ ಹುಲಿಗಳು ವಿಸ್ತರಣೆ ಆಗ್ತಿದೆ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಭವಿಷ್ಯದಲ್ಲಿ ಆ ಬಫರ್ ಝೋನ್ ಕೋರ್ ಝೋನ್ ಆಗುತ್ತೆ. ಕೋರ್ ಝೋನ್ ಆಗಿದ್ದು ಅಲ್ಲಿಗೆ ನಿಲ್ಲಲ್ಲ, ಅದ್ರ ಮುಂದಿನ ಹಳ್ಳಿಗಳನ್ನು ಮತ್ತೆ ಬಫರ್ ಝೋನ್ ಒಳಗೆ ತರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಗಟ್ಟಿಯಾದಂಥ ಪ್ರಜ್ಞೆ ಎಲ್ರಿಗೂ ಬೇಕಾಗ್ತದೆ. ಅರಣ್ಯ ಇಲಾಖೆಯ ಬಗ್ಗೆ ನಿಮ್ಗೆ ಯಾವ ತಕರಾರು ಬೇಡ. ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜನಪರವಾಗಲ್ಲ. ಅನಿಲ್ ಅವರೇ, ಕೊನೆಯದಾಗಿ ಏನು ಒತ್ತುವರಿ ತೆರವಿನ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ನಿಮ್ಮೊಂದು ಮಹತ್ವೋತ್ಸವ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಮಲೆನಾಡಿಗರಿಗೆ ಏನು ಹೇಳಬೇಕು? ಸ್ಥಿರವಾಸಿಗಳ ಪರವಾಗಿ ನಾವೇನು ನಾಳೆ ಸೆಪ್ಟೆಂಬರ್ 1 ಭಾನುವಾರ ಬಾಳೆಹನ್ನೂರಿನ ರೇಣುಕಾ ಸಮುದಾಯದಲ್ಲಿ ನಾವೇನು ಹಮ್ಮಿಕೊಂಡಿದ್ದೀವಿ. ಅಲ್ಲಿಗೆ ಎಲ್ಲರೂ ಕೂಡ ಮಲೆನಾಡಿನ ಎಲ್ಲ ಜನರು, ಜನಪ್ರತಿನಿಧಿಗಳು, ಪಕ್ಷದವರು, ಸಂಘಟಕರು ಎಲ್ಲರೂ ಬರಬೇಕು. ಅಲ್ಲಿ ನಿಮ್ಮ ಮುಕ್ತವಾದಂಥ ಚರ್ಚೆಯನ್ನು ಮಾಡಬೇಕು. ನಿಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಾಗ ನಾವು ಸರ್ಕಾರದ ಮುಂದೆ ಯಾವ ರೀತಿಯ ಒಂದು ಬೇಡಿಕೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಒಟ್ಟಾಗಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಎಲ್ಲ ಮಲೆನಾಡಿಗರು ಕೂಡ ನಿಮ್ಮ ಚಾನಲ್ ಮುಖಾಂತರ ನಾಳಿನ ಸಭೆಗೆ ಆಹ್ವಾನವನ್ನು ಕೊಡ್ತೇವೆ. ಏನು ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿರುವಂತಹ ಶ್ರೀಯುತ ಅನಿಲ್ ಹೊಸಕೊಪ್ಪ ಅವರು, ಹಾಗೆ ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು, ಹಾಗೆ ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಸಂಚಾಲಕರಾಗಿರುವಂತಹ ನವೀನ್ ಕರ್ವಾನೆ ಅವರು, ಈ ಮೂವರು ಇವತ್ತು ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ಒತ್ತುವರಿ ತೆರವಿನ ವಿಚಾರದ ಹಾಗೂ ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಮಹತ್ವೋತ್ಸವ ಆಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ನಡೆಯುವ ಹೋರಾಟ, ಈ ಎಲ್ಲ ವಿಚಾರಗಳ ಕುರಿತಾಗಿ ಭಾಗವಹಿಸಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ಮೂವರಿಗೂ ಪೂರಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ಹೋರಾಟ ಆಗಿರ್ಬೋದು, ಹಾಗೆ ಮಹತ್ವೋತ್ಸವ ಕುರಿತಾಗಿ ನಡೆದಂತಹ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.